ನಡುವೆ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿಕ್ಕಿದೆ. ಈ ಫೈನಲ್ ಪಂದ್ಯದ ವೀಕ್ಷಣೆಗೆ ನಮ್ಮ ಸಿಂಧನೂರಿನ ಜನಪ್ರಿಯ ಶಾಸಕರು, ನಮ್ಮ ನೆಚ್ಚಿನ ಜನನಾಯಕರು, ಹಿರಿಯರು, ಮಾರ್ಗದರ್ಶಕರು ಆಗಿರುವಂತಹ ಸನ್ಮಾನ್ಯ ಶ್ರೀಯುತ ಹಂಪನಗೌಡ ಬಾದರ್ಲಿ ಸರ್ ಅವರು ಸಹ ಆಗಮಿಸಿ ಈ ಫೈನಲ್ ಪಂದ್ಯದ ವೀಕ್ಷಣೆಯನ್ನ ಮಾಡಿಕೊಳ್ಳಿಕ್ಕಿದ್ದಾರೆ. ಅವ್ರ ಜೊತೆಲಿ ನಮ್ಮೆಲ್ಲ ಮುಖ್ಯ ಅತಿಥಿಗಳು, ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ನ ಎಲ್ಲ ಕಾರ್ಯಕರ್ತರು, ರಾಜ್ಯ ಕಾರ್ಯದರ್ಶಿಗಳು, ರಾಜ್ಯಾಧ್ಯಕ್ಷರು, ಎಲ್ಲ ಅತಿಥಿಗಳ ಒಂದು ಸಮ್ಮುಖದಲ್ಲಿ ನಮ್ಮ ಭಾರತೀಯ ದೇಶೀಯ ಕ್ರೀಡೆ ಆಗಿರುವಂತಹ ಕಬಡ್ಡಿಯ ಹಬ್ಬ ರೆಡಿ. ಯಾಕೆ ಜೋಶ್ ಕಡಿಮೆ ಆಗಿದೆ? ಲೈನ್ ಡ್ರಾನ್, ಗೇಮ್ ಆನ್, ಕಬಡ್ಡಿ. ಎಸ್, ಒಂದು ಅದ್ಭುತವಾದಂತಹ ಆರಂಭವನ್ನ ಕಂಡುಕೊಂಡಿದ್ದೇವೆ. ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಸ್ಟೇಟ್ ಲೆವೆಲ್ ಕಬಡ್ಡಿ ಪಂದ್ಯಾವಳಿಯ ಫೈನಲ್ ಪಂದ್ಯ. ಯುವ ಆಟಗಾರ ವಿಜಯ್, ಬಿಸಿಆರ್ ಅಕಾಡೆಮಿ ಗದಗ್ ಜಿಲ್ಲಾ ರೋಣ ತಂಡದ ಯುವ ಆಟಗಾರ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆದ್ರು. ಇದೀಗ ದಾಳಿಯಲ್ಲಿ ವಿಜಯಪುರ ಜಿಲ್ಲಾ ತಂಡದ ವೆಂಕಿ. ನಿಧಾನಗತಿಯಲ್ಲಿ ದಾಳಿಯನ್ನು ಆರಂಭಿಸಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ನ ಪದಾಧಿಕಾರಿಗಳು ತಮ್ಮ ಸಾಕಷ್ಟು ಶ್ರಮ ವಹಿಸಿ ಈ ಕಾರ್ಯಕ್ರಮವನ್ನೆಲ್ಲ ಆಯೋಜಿಸ್ತಾರೆ. ಎಸ್, ಇದೀಗ ದಾಳಿಯಲ್ಲಿ ಬಿಸಿಆರ್ ಅಕಾಡೆಮಿ ಗದಗ್ ರೋಣ ತಂಡದ ಹನುಮಂತ್, ನಮ್ಮ ಭಾರತೀಯ ಸೇನಾ ಯೋಧ, ಇಂಡಿಯನ್ ಆರ್ಮಿಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ರಜೆಯಲ್ಲಿ ಕಬಡ್ಡಿಯನ್ನು ಆಡೋದಕ್ಕೆ ಗದಗ್ ತಂಡದ ಪರವಾಗಿ ಆಡ್ತಾ ಇದ್ದಾರೆ. ಒಮ್ಮೆ ಜೋರ ಚಪ್ಪಾಳೆ ಬರಲಿ ನಮ್ಮ ಭಾರತೀಯ ಸೇನಾ ಯೋಧನಿಗೆ. ನಿಜವಾಗ್ಲೂ ನಮ್ಮ ದೇಶದ ಇಬ್ಬರಿಗೆ ನಾವು ಗೌರವವನ್ನು ನೀಡಬೇಕು. ಯಾಕಂದ್ರೆ ನಮ್ಮ ದೇಶವನ್ನ ಕಾಯುವಂತ ಯೋಧನಿಗೆ ಹಾಗೂ ರೈತರಿಗೆ ನಿಜವಾಗ್ಲೂ ಅವರ ಒಂದು ಸೇವೆ ಅಗಾಧ. ಈ ಒಂದು ಕಾರ್ಯಕ್ರಮಕ್ಕೆ ಜನಾಬ್ ಶಫೀವುಲ್ಲಾ ಖಾನ್ ಅವರು, ಕೆಡಿಪಿ ಸದಸ್ಯರು, ರಾಯಚೂರು ಅವರು ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಆಗಿತ್ತು, ಆದ್ರೆ ಯಶಸ್ವಿಯಾಗಿ ಅಂಕವನ್ನು ಪಡೆಯಲು ಯಶಸ್ವಿ. ವೆಂಕಿ, ವಾಟ್ ಅ ಬ್ಯೂಟಿಫುಲ್ ಜಂಪ್! ರೈಟ್ ಕಾರ್ನರ್ ಭಾಗದಿಂದ ಒಂದು ಅಡ್ವಾನ್ಸ್ ಟ್ಯಾಕಲ್ ಇತ್ತು. ಈ ಒಂದು ಪಂದ್ಯಾವಳಿಯ 50,000 ಇದರ ಫಸ್ಟ್ ಪ್ರೈಸ್ ಪ್ರಾಯೋಜಕರಾಗಿ ಶಫೀವುಲ್ಲಾ ಖಾನ್ ಸಪ್ಲೈಯರ್ಸ್ ಅಂಡ್ ಕೆಡಿಪಿ ಮೆಂಬರ್ಸ್ ರಾಯಚೂರು, ಮೊಹಮ್ಮದ್ ಅಲ್ತಾಫ್ ರವರು, ಬಂದೆ ನವಾಜ್ ಟ್ರೇಡಿಂಗ್ ಸಿಂಧನೂರು. ಸೆಕೆಂಡ್ ಪ್ರೈಸ್ ಪ್ರಾಯೋಜಕರಾಗಿ ಶೇಖ್ ಸಾಬ್ ಮುಳ್ಳೂರ್ ಅವರು, ಸಾರಿ ಪ್ಯಾಲೇಸ್ ಸಿಂಧನೂರು. ಥರ್ಡ್ ಪ್ರೈಸ್ ಪ್ರಾಯೋಜಕರಾಗಿ ಫಯಾಜ್ ಅಹಮದ್ ರವರು, ಗೋಲ್ಡ್ ಪ್ಯಾಲೇಸ್ ಸಿಂಧನೂರು. ಹಾಗೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒಂದು ಧನ ಸಹಾಯವನ್ನ ನೀಡಿರುತ್ತಾರೆ ಯಾಸಿನ್ ಮುಲ್ಲಾರ್ ಅವರು ಹಾಗೂ ಹುಸೇನ್ ಅವರು, A1 KMS ಡೆವಲಪರ್ಸ್ ಅಂಡ್ ಮದಿನಾ ಹೋಟೆಲ್ ಗ್ರೂಪ್. ಹಾಗೆ ಸನ್ಮಾನ್ಯ ಶ್ರೀಯುತ ಬಸವನಗೌಡ ಬಾದರ್ಲಿ ಸರ್ ಅವರು, ಈ ಭಾಗದ ವಿಧಾನ ಪರಿಷತ್ ಸದಸ್ಯರು, ಸಿಂಧನೂರು, ಇವರು ಈ ಕಾರ್ಯಕ್ರಮಕ್ಕೆ 70,000 ರೂಪಾಯಿಗಳ ಒಂದು ಧನ ಸಹಾಯವನ್ನು ನೀಡಿರುತ್ತಾರೆ. ಅವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. 3-1 ಪಂದ್ಯ. ಉತ್ತಮವಾದಂತಹ ಆರಂಭ ವಿಜಯಪುರ ಜಿಲ್ಲಾ ತಂಡದ ಆಟಗಾರರಿಂದ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಬ್ರದರ್ ಸೈಯದ್ ತನ್ವೀರ್ ಅವರು, ನೋಬೆಲ್ ಟೆಕ್ನೋ ಸ್ಕೂಲ್, ಬ್ರದರ್ ಮೊಹಮ್ಮದ್ ಮೂಸರ್ ಅವರು, MD ಗ್ರೂಪ್ ಆಫ್ ಕನ್ಸ್ಟ್ರಕ್ಷನ್, ಬಡಿವೆ ಸಿಂಧನೂರು, ಫಯಾಜ್ ಅಹಮದ್ ರವರು, ಗೋಲ್ಡ್ ಪ್ಯಾಲೇಸ್ ಸಿಂಧನೂರು, ಶಫೀವುಲ್ಲಾ ಖಾನ್ ರವರು, ಖಾನ್ ಸಪ್ಲೈಯರ್ ಸಿಂಧನೂರು, ಅಯ್ಯೂಬ್ ಮೇಸ್ತ್ರಿ ರವರು, ಗುತ್ತಿಗೆದಾರರು ಸಿಂಧನೂರು, ಜಾಕೀರ್ ಹುಸೇನ್ ರವರು, ಮರಿಯಂ ಜ್ಯುವೆಲರ್ಸ್ ಸಿಂಧನೂರು, ಮುಸ್ತಾಕ್ ರವರು, ತಾಜ್ ಜ್ಯುವೆಲರ್ಸ್ ಸಿಂಧನೂರು. ಅಫಿಷಿಯಲ್ ಟೈಮ್ ಔಟ್. ಜನಾಬ್ ಮುನೀರ್ ಅವರು, ಶೇಖ್ ಜ್ಯುವೆಲರ್ಸ್ ಸಿಂಧನೂರು, ಜನಾಬ್ ಸೈಯದ್ ಜಾಫರ್ ಅಲಿ ಜಾಕೀರ್ದಾರ್ ಅವರು, ಮಾಜಿ ನಗರಸಭೆ ಅಧ್ಯಕ್ಷರು ಸಿಂಧನೂರು,
ಜನಾಬ್ ಇಬ್ರಾಹಿಂ ರವರು ಸುಹಾನ್ ಜ್ಯುವೆಲರ್ಸ್ ಸಿಂಧನೂರು, ಬ್ರದರ್ ಇಸ್ಮಾಯಿಲ್ ಗಡ್ಗಿರ್ ಅವರು ಚಿಲ್ಲಿ ಮರ್ಚೆಂಟ್ ಸಿಂಧನೂರು, ಜನಾಬ್ ಎಂ ಡಿ ಕಲೀಂ ರವರು MK ಅಗರಬತ್ತಿ ಏಜೆನ್ಸಿ ಸಿಂಧನೂರು, ಜನಾಬ್ ಎಂ ಡಿ ಕಲೀಂ ರವರು MK ಅಗರಬತ್ತಿ ಏಜೆನ್ಸಿ ಸಿಂಧನೂರು, ಬ್ರದರ್ ಇರ್ಫಾನ್ ಬಾಂಬೆ ಜ್ಯುವೆಲರ್ಸ್ ಸಿಂಧನೂರು, ಬ್ರದರ್ ರಹೀಂ ರವರು ಸಾಗರ್ ಜ್ಯುವೆಲರ್ಸ್ ಸಿಂಧನೂರು, ಬ್ರದರ್ ಇಶಾದ್ ರವರು ನ್ಯೂ ಸುಹಾನಾ ಜ್ಯುವೆಲರ್ಸ್ ಸಿಂಧನೂರು. 4-1 ಪಂದ್ಯ ವಿಜಯಪುರ ಜಿಲ್ಲಾ ತಂಡದ ಆಟಗಾರರು ಪಂದ್ಯದ ಆರಂಭಿಕ ಹಂತದಲ್ಲಿ ಮುನ್ನಡೆಯಲಿದ್ದಾರೆ. ಸೂಪರ್ ಟೆಕ್ಲಾನ್ ಆಗಿದೆ. 3 ಅಥವಾ ಅದಕ್ಕಿಂತ ಕಡಿಮೆ ಆಟಗಾರನ್ನು ಹೊಂದಿದಂತ ಸಂದರ್ಭದಲ್ಲಿ ರೈಡರ್ ಏನಾದರೂ ಔಟ್ ಆದರೆ ಆ ತಂಡಕ್ಕೆ 2 ಅಂಕವನ್ನು ಪಡೆಯುವಂತ ಅವಕಾಶ ಇರುತ್ತೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಾರೆ ಬ್ರದರ್ ಇರ್ಷಾದ್ ರವರು ನ್ಯೂ ಸುಹಾನಾ ಜ್ಯುವೆಲರ್ಸ್ ಸಿನ್ನೂರು, ಜನಾಬ್ ವಲೀರ್ ಅವರು ರಿಯಲ್ ಎಸ್ಟೇಟ್ ಡೆವಲಪರ್ ಸಿನ್ನೂರು, ಬ್ರದರ್ ಅಶ್ಫಾಕ್ ರವರು ಸಿಟಿ ಹಾರ್ಡ್ವೇರ್, ಜನಾಬ್ ಮೊಹಮ್ಮದ್ ಅಲ್ತಾಫ್ ರವರು ಬಂದೆ ನವಾಜ್ ಟ್ರೇಡಿಂಗ್ ಕಂಪನಿ ಸಿನ್ನೂರು, ಜನಾಬ್ ಶೇಖ್ ಸಾಬ್ ಮುಳ್ಳೂರ್ ಅವರು ಸ್ಯಾರಿ ಪ್ಯಾಲೇಸ್ ಕುಷ್ಟಗಿ ರೋಡ್ ಸಿನ್ನೂರು, ಜನಾಬ್ ಫಯಾಜ್ ಅಹಮದ್ ರವರು ಗೋಲ್ಡ್ ಪ್ಯಾಲೇಸ್ ಸಿನ್ನೂರು, ಬ್ರದರ್ ಸೈಯದ್ ತನ್ವೀರ್ ಅವರು ನೋಬೆಲ್ ಟೆಕ್ನೋ ಸ್ಕೂಲ್ ಸಿನ್ನೂರು. ಥರ್ಡ್ ರೈಟ್, ಇಟ್ಸ್ ಅ ಡ್ಯೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಒಂದು ಅಂಕವನ್ನ ಪಡಿ, ಇಲ್ಲದೆ ಹೋದ್ರೆ ಅಂಕಣದಿಂದ ಹೊರ ನಡಿ. ಎಸ್, ಭಾರತ ದೇಶದ ಒಬ್ಬ ಹೆಮ್ಮೆಯ ಯೋಧ ಹನುಮಂತ ಅವರಿಂದ ಉತ್ತಮವಾದಂತ ದಾಳಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಶುಭ ಕೋರುವರು ಬ್ರದರ್ ಸೈಯದ್ ತನ್ವೀರ್ ಅವರು ನೋಬೆಲ್ ಟೆಕ್ನೋ ಸ್ಕೂಲ್ ಸಿನ್ನೂರು, ಬ್ರದರ್ ರಾಜ್ ಮೊಹಮ್ಮದ್ ರವರು MD ಗ್ರೂಪ್ ಆಫ್ ಕನ್ಸ್ಟ್ರಕ್ಷನ್ ಬಡಿಬೆ ಸಿನ್ನೂರು, ಹಾಗೂ ಜನಾಬ್ ಯಾಸಿನ್ ಮುಲ್ಲಾರ್ ಅವರು ಬ್ರದರ್ ಹುಸೇನ್ A1 KMS ಡೆವಲಪರ್ಸ್ ಅಂಡ್ ಮದಿನಾ ಹೋಟೆಲ್ ಗ್ರೂಪ್ ಸಿಂಧನೂರು ಇವರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹ ನೀಡಿರುತ್ತಾರೆ. ಥರ್ಡ್ ರೈಟ್, ಎಸ್ ಡ್ಯೂ ಆರ್ ಡೈ. ಅಬ್ಸಿಸ್ 4-2 ಪಂದ್ಯ ನೀಳಕಾದ ಆಟಗಾರ ಆಂಕಲ್ ಔಟ್ ಮಾಡುವಂತ ಪ್ರಯತ್ನ ಇತ್ತು. ಡಿಸೈಡ್ ರೈಡ್ ನಲ್ಲಿ ಸಾಮಾನ್ಯವಾಗಿ ದಾಳಿಗಾರನಿಗೆ ಒತ್ತಡ ಇರುತ್ತೆ, ಆದ್ರೆ ಇಲ್ಲಿ ಡಿಫೆಂಡರ್ ಒತ್ತಡಕ್ಕೆ ಮಣಿದು ಒಂದು ಅಂಕವನ್ನ ಕೈ ಚೆಲ್ಲಿದ್ದಾರೆ. 5-2, 5-2 ಇನ್ ಫೇವರ್ ಆಫ್ ವಿಜಯಪುರ ಜಿಲ್ಲಾ ತಂಡ. ಹನುಮಂತ ಒಂದು ಬೋನಸ್ ಅಂಕದೊಂದಿಗೆ ವಾಪಸ್ ಆಗಿದ್ದಾರೆ. 5-3 ಇನ್ ಫೇವರ್ ಆಫ್ ವಿಜಯಪುರ ಜಿಲ್ಲಾ ತಂಡ. ಸೂಪರ್ ಟ್ಯಾಕಲ್ ಆನ್ ಆಗಿದ್ದ ಸಂದರ್ಭ. ವಾಟ್ ಅ ಕ್ಯಾಚ್, ವಾಟ್ ಅ ಕ್ಯಾಚ್, ನಿಜವಾಗ್ಲೂ ಮೊಮೆಂಟ್ ಆಫ್ ದಿ ಮ್ಯಾಚ್. ಮೊಸಳೆಯ ಬಿಗಿ ಹಿಡಿತ. ಭಾರತೀಯ ಸೇನಾ ಯೋಧ ನಿಜವಾಗ್ಲೂ ಅದ್ಭುತವಾದಂತಹ ಒಂದು ಟ್ಯಾಕಲ್. ಇಂಡಿಯನ್ ಆರ್ಮಿ ಪವರ್ ಅನ್ನ ಇಲ್ಲಿ ತೋರಿಸಿದಾನೆ ಅಂತ ಹೇಳ್ಬೋದು. ಅದ್ಭುತವಾದಂತಹ ಒಂದು ಟ್ಯಾಕಲ್. ಎಕ್ಸ್ಟ್ರಾ ಜನ ದಯವಿಟ್ಟು ಹೊರಗಡೆ ಬನ್ನಿ, ಅಲ್ಲಿ ಡಾಕ್ಟರ್ ಇದ್ದಾರೆ, ಫಸ್ಟ್ ಏಡ್ ನೀಡ್ತಾರೆ. ಒಬ್ಬರು ಹೋದ್ರೆ ಸಾಕು, ದಯವಿಟ್ಟು ಅಲ್ಲಿ ಫಸ್ಟ್ ಏಡ್ ಅನ್ನ ಒಬ್ಬರು ನೀಡಿದ್ರೆ ಸಾಕು, ಏನಾಗಲ್ಲ. ಆಟಗಾರರು ಫಿಟ್ ಆಗಿರ್ತಾರೆ, ಕಬಡ್ಡಿ ಆಟಗಾರರು. ಎಸ್, 5-5. ಅದಕ್ಕೆ ಹೇಳಿದ ಪ್ರೇಕ್ಷಕರೇ, ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ನಾನಾಗ್ಲೇ ಹೇಳಿದೆ, ಉಸಿರುವಳ್ಳಿ ಯಾವ ರೀತಿ ಕ್ಷಣ ಕ್ಷಣಕ್ಕೂ ತನ್ನ ಬಣ್ಣವನ್ನ ಬದಲಿಸ್ತಾ, ಅದೇ ರೀತಿ ಕಬಡ್ಡಿ ಸಹ ಕ್ಷಣ ಕ್ಷಣಕ್ಕೂ ತನ್ನ ಫಲಿತಾಂಶವನ್ನು ಬದಲಿಸ್ಕೊಳ್ತಾ ಇರುತ್ತೆ. ಎಸ್, 4 ಆಟಗಾರ ನಡುವೆ ಅಬ್ಸಿಸ್
5 ಈಚ್, 5-5ರಲ್ಲಿ ಪಂದ್ಯ. ಈ ಪಂದ್ಯದ ವೀಕ್ಷಣೆಯಲ್ಲಿ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರು ಸನ್ಮಾನ್ಯ ಶ್ರೀಯುತ ಹಂಪನಗೌಡ ಬಾದರ್ಲಿ ಸರ್ ಅವರು ಹಿರಿಯರು ಈ ಪಂದ್ಯವನ್ನ ವೀಕ್ಷಿಸ್ತಾ ಇದ್ದಾರೆ. ನಿಜವಾಗ್ಲೂ ಒಂದೊಳ್ಳೆ ಫೈನಲ್ ಪಂಗ ಅಂತ ಹೇಳ್ಬೋದು. ನೋಡುಗರಿಗೆ ಕಬಡ್ಡಿಯ ರಸದೌತಣವನ್ನ ಉಣಬಡಿಸ್ತಾ ಇದ್ದಾರೆ ಈ ಸೂಪರ್ ಸಂಡೇಯಲ್ಲಿ. ಭಾನುವಾರದ ರಜೆಯಲ್ಲಿ ಒಂದೊಳ್ಳೆ ಕಬಡ್ಡಿಯ ಮಜಾ ಸಿಗ್ತಾ ಇದೆ ಅಲ್ವಾ? 5-5. ಹಾಗೆ ಈ ಒಂದು ಕಬಡ್ಡಿ ಪಂದ್ಯವಳಿಗೆ 2 ದಿನಗಳ ಕಾಲ ನಮಗೆ ಫಸ್ಟ್ ಏಡ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತ ನೋಬೆಲ್ ಫಾರ್ಮಾ ಸಿಂಧನೂರು ಪ್ರೊಪ್ರೈಟರ್ ಸೈಯದ್ ಅಜರ್ ಹುಸೇನ್ ಅವರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ರಾಷ್ಟ್ರದಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಎಸ್ ಡ್ಯೂ ಆರ್ ಡೈ ದಾಳಿಯಲ್ಲಿ ನೀಲು ಧಾರವಾಡ ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿರುವಂತಹ ಆಟಗಾರ ಮಾಡು ಇಲ್ಲವೇ ಮಡಿ ಅಂಕವನ್ನ ಪಡೆಯಲೇಬೇಕಾದಂತಹ ಒತ್ತಡ ದಾಳಿಗಾರನಿಗಿದ ಚುರುಕಿನ ಪಾದಗಳ ಚಲನೆಗೆ ಈ ಬಾರಿ ಕವರ್ ಭಾಗದಿಂದ ಅದ್ಭುತವಾದಂತಹ ಟ್ಯಾಕಲ್ ಅಷ್ಟು ವೇಗವಾಗಿ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಆಟಗಾರ ಆಂಕಲ್ ಔಟ್ ಮಾಡಿದ್ರು. ಜರ್ಸಿ ನಂಬರ್ 9 ಕೂಡ ಅಲ್ಲಿ ಸಪೋರ್ಟ್ ಮಾಡಿದ್ರು. ಸೂಪರ್ ಟ್ಯಾಕಲ್ ಆನ್ ಆಗದ ಥರ್ಡ್ ರೈಡ್. ನಿಜವಾಗ್ಲೂ 2 ಅದ್ಭುತವಾದಂತಹ ತಂಡಗಳ ನಡುವೆ ಮಧ ಗಜಗಳ ನಡುವೆ ಕಾದಾಟ. ಎಸ್ ಈ ಬಾರಿ ಹನುಮಂತ ಅವರನ್ನು ಔಟ್ ಮಾಡುವಲ್ಲಿ ಯಶಸ್ವಿಯಾದ್ರು. ಅದ್ಭುತವಾದಂತಹ ಒಂದು ರನ್ನಿಂಗ್ ಹ್ಯಾಂಡ್ ಟಚ್. ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕ ಇದರ ಮೂಲ ಉದ್ದೇಶ ರಾಜ್ಯಾದ್ಯಂತ ಯುವಕರಲ್ಲಿ ನಾಯಕತ್ವದ ಗುಣ ಬೆಳೆಸಲು ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರು. ಅದೇ ರೀತಿಯಾಗಿ ಅವರ ಒಂದು ಸಂಘಟನೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಗುರುತಿಸಿಕೊಂಡಿದೆ. ಹಾಗೆ ಯುವಕರಲ್ಲಿ ಸಮಾಜ ಸೇವೆಯ ಒಂದು ಮನೋಭಾವನೆಯನ್ನ ಬೆಳೆಸುವಂತಹ ಒಂದು ಗುಣ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಮಾಜ ಸೇವೆಯನ್ನ ಮಾಡುವಂತವರು ಎಷ್ಟು ಕಡಿಮೆ ಸಂಖ್ಯೆಯಲ್ಲಿ ನಮ್ಗೆ ಸಿಗ್ತಾರೆ. ಎಸ್ ಈ ಬಾರಿ ತೀರ್ಪುಗಾರರ ತೀರ್ಮಾನಕ್ಕೆಲ್ಲ ಆಟಗಾರರು ಬದ್ಧರಾಗಿರ್ಬೇಕು. ಯಾಕಂದ್ರೆ ಅವರು ಆಟವನ್ನು ನೋಡ್ತಾ ಇರ್ತಾರೆ, ನೀವು ಆಟವನ್ನ ಆಡ್ತಾ ಇರ್ತೀರ. ಎಸ್ ಪಂದ್ಯದ ಆರಂಭಿಕ ಹಂತದಲ್ಲಿ ಲೋನ ಅಂಕದೊಂದಿಗೆ ಜಾಲಿ ಜಾಲಿ. ಸದ್ಯ 1 ಕೋರ್ಟ್ ಖಾಲಿಯಾಗಿದೆ, ನೋಡೋಣ. ಅದೇ ರೀತಿ ನಮ್ಮ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ನ ಒಂದು ಮೂಲ ಉದ್ದೇಶ ರಾಜ್ಯದ ಯುವಕರಲ್ಲಿ ಸೌಹಾರ್ದ ವಾತಾವರಣ ನಿರ್ಮಿಸಲು ಹಲವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದಾರೆ. ಅದೇ ರೀತಿ ರಾಜ್ಯದ ಯುವಕರಲ್ಲಿ ಮಾನವೀಯ ಮೌಲ್ಯಗಳು, ನೈತಿಕ ಮೌಲ್ಯಗಳು ಬೆಳೆಸುವ ಸಲುವಾಗಿ ಹಲವಾರು ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಹಾಗೆ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಪರಿಸರದ ಬಗ್ಗೆ ಅನೇಕ ಹೋರಾಟಗಳನ್ನ ಮಾಡಿ ಪರಿಸರವನ್ನು ಬೆಳೆಸಿ ಉಳಿಸಬೇಕು ಅನ್ನುವಂತ ಅನೇಕ ಹೋರಾಟಗಳನ್ನ ಮಾಡಿ ನಮ್ಮ ಈ ಭಾಗದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಅದ್ಭುತವಾದಂತಹ ಸಂಘಟನೆಯನ್ನು ಮಾಡಿದೆ. ಅದೇ ರೀತಿ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ರಾಜ್ಯದ ಯುವಕರ ದೈಹಿಕ ಹಾಗೂ ಮಾನಸಿಕ ಉತ್ತಮ ಆರೋಗ್ಯಕ್ಕಾಗಿ ಅಭಿಯಾನವನ್ನ ಹಮ್ಮಿಕೊಂಡಿದೆ. ಅವರೆಲ್ಲರ ಒಂದು ಕನಸು ಏನಂತ ಅಂದ್ರೆ ಸಮಾಜದಲ್ಲಿ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಕಾರ್ಯಕ್ರಮಗಳು ನಡೀಬೇಕು ಅನ್ನುವಂತ ಒಂದು ಮೂಲ ಉದ್ದೇಶ. ಅದೇ ಒಂದು ಉದ್ದೇಶದಿಂದ ಈ ಒಂದು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಸಹ ಜರುಗಿದೆ ಈ ಒಂದು ಸಿಂಧನೂರಿನಲ್ಲಿ. ಯುವಕರನ್ನ ಒಂದು ಉತ್ತಮ ಚಾರಿತ್ರ್ಯವಂತರನ್ನಾಗಿ ತರಬೇತಿಗೊಳಿಸಿ ಸಮಾಜದಲ್ಲಿ ಶಾಂತಿ, ಪ್ರಗತಿ ಮತ್ತು ಅಭ್ಯುದಯಕ್ಕಾಗಿ ಪ್ರಯತ್ನಿಸುವ ಒಂದು ಆಂದೋಲನವಾಗಿದೆ. ಅವರ ಸಾಕಷ್ಟು ವರ್ಕಿಂಗ್ ಏರಿಯಾ ಅಂತಂದ್ರೆ ಸಾಮಾಜಿಕ ನ್ಯಾಯ, ಮಾನವ ಸೇವೆ, ಮಾನವ ಹಕ್ಕುಗಳು, ಕೋಮು ಸೌಹಾರ್ದ ಬೆಳೆಸುವ ಒಂದು ಸಂದರ್ಭ, ಹಾಗೆ ನೈತಿಕ ಮೌಲ್ಯಗಳಿಗಾಗಿ ಪ್ರಯತ್ನ, ಯುವಕರ ಆರ್ಥಿಕ ಸಬಲೀಕರಣ ಹಾಗೂ ವಿಶೇಷವಾಗಿ ಪರಿಸರ ಸಂರಕ್ಷಣೆ. ಕಾಡು ಬೆಳೆಸಿ ಇಟ್ಸ್ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ.
ವಿಶೇಷವಾಗಿ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಸಿಂಧನೂರು ಇವರಿಂದ ತಾಲೂಕು ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಜೈ ಹಿಂದ್ ಉಚಿತ ಆಹಾರ ಕೇಂದ್ರವನ್ನು ಸಹ ತೆಗೆದು ಇದುವರೆಗೆ 1 ವರ್ಷಗಳ ಸುದೀರ್ಘ ಕಾಲ ಉಚಿತ ಆಹಾರವನ್ನು ಸಹ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾಲಿಡಾರಿಟಿ ಯೂತ್ ಜೈ ಹಿಂದ್ ಕೇಂದ್ರದ ಮೂಲಕ ನೀಡಿದ್ದಾರೆ. ನಿಜವಾಗ್ಲೂ ಒಂದೊಳ್ಳೆ ಕಾರ್ಯಕ್ರಮಗಳು. ಕಮ್ ಬ್ಯಾಕ್ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದ್ರೆ BC ರಮೇಶ್ ಕಬಡ್ಡಿ ಅಕಾಡೆಮಿ ಗದಗ್. ಥರ್ಡ್ ರೈಟ್, ಇಟ್ಸ್ ಅ ಡೂ ಆರ್ ಡೈ. ಇಪ್ಪತ್ತು ನಿಮಿಷದ ಹೋರಾಟದಲ್ಲಿ ಯಾರು ಗೆದ್ದು ಈ ಒಂದು ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಕಿಕ್ ಬಂತು. ವಾಡ ಕಿಕ್. ಆಕರ್ಷಕವಾದಂತಹ ಟ್ರೋಫಿಯೊಂದಿಗೆ 50,000 ನಗದು ಬಹುಮಾನ ಸಿಗಲಿಕ್ಕಿದೆ. ಅದೇ ರೀತಿ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀಯುತ ಬಸವನಗೌಡ ಬಾದರ್ಲಿ ಸರ್ ಅವರು ವಿಧಾನ ಪರಿಷತ್ ಸದಸ್ಯರು ಸಿಂಧನೂರು ಈ ಕಾರ್ಯಕ್ರಮಕ್ಕೆ 70,000 ರೂಪಾಯಿಗಳ ಒಂದು ಧನ ಸಹಾಯವನ್ನು ನೀಡಿರ್ತಾರೆ. ಅವರು ಸಹ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾವೆ. ಈ ಒಂದು ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ನಮ್ಮ ಈ ಭಾಗದ ಜನಪ್ರಿಯ ಜನನಾಯಕರು ಅಭಿವೃದ್ಧಿ ಹರಿಕಾರರಾಗಿರುವಂತಹ ಹಿರಿಯರು ಸನ್ಮಾನ್ಯ ಶ್ರೀಯುತ ಹಂಪನಗೌಡ ಬಾದರ್ಲಿ ಸರ್ ಅವರು, ಮಾನ್ಯ ಶಾಸಕರು ಸಿಂಧನೂರು ವಿಧಾನಸಭಾ ಕ್ಷೇತ್ರ, ಅವರು ಈ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಆಗಮಿಸಿ ಮ್ಯಾಚ್ ಅನ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಕುಮ್ಮಟ ನಗರಿ ವಿಜಯಪುರ ಇದೆ, ಇನ್ನೊಂದ್ ಕಡೆ ಗದಗ ಜಿಲ್ಲೆಯ ರೋಣ ತಂಡ. It's 12-8 in favor of ವಿಜಯಪುರ ಜಿಲ್ಲಾ ತಂಡ. ಸಾಕಷ್ಟು ಪ್ರಯತ್ನ ಇತ್ತು, ಬಿಗಿಯಾದಂತಹ ಟ್ಯಾಕಲ್ ವಿಜಯಪುರ ತಂಡದ ಆಟಗಾರರಿಂದ. ಹದಿಮೂರು 8 ಪಂದ್ಯ, 5 ಅಂಕದ ಮುನ್ನಡೆಯಲ್ಲಿ ವಿಜಯಪುರ ಜಿಲ್ಲಾ ತಂಡ. ನೀಳಕೈದ ಆಟಗಾರ, ಕಬಡ್ಡಿಯಲ್ಲಿ ಸಾಕಷ್ಟು ಎತ್ತರದ ನಿಲುವನ್ನು ಹೊಂದಿರುವಂತಹ ಆಟಗಾರ, ತಮ್ಮ ಹೈಟ್ ನಲ್ಲಿ ಅಡ್ವಾಂಟೇಜ್ ಆಗಿ ಪಡ್ಕೊಳ್ತಾ ಇದ್ದಾರೆ. ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಆಟಗಾರ ಅಲ್ಲಿ ಲಾಬಿಯನ್ನು ಪ್ರವೇಶ ಮಾಡಿದ್ರು. ನಮ್ಮ ಹದ್ದಿನ ಕಣ್ಣಿನ ತೀರ್ಪುಗಾರರು, ಹಿರಿಯ ರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರರು ಒಂದು ಅತ್ಯುತ್ತಮವಾದಂತಹ ನಿರ್ಣಯವನ್ನು ನೀಡಿದ್ದಾರೆ. ಥರ್ಡ್ ರೈಡ್, ಒಂದು ತಂಡದಿಂದ 2 ಎಂಟಿ ರೈಡ್ ಆದ್ರೆ 3ನೇ ರೈಡ್ ಡಿಸೈಡ್ ರೈಡ್ ಆಗಿರುತ್ತೆ. ಆ ಒಂದು ಡಿಸೈಡ್ ರೈಡ್ ನಲ್ಲಿ ವೆಂಕಿ ಪಾದರಸದಂತೆ ಲೀಲಾ ಜಲವಾಗಿ ದಾಳಿಯನ್ನು ನಡೆಸಿಕೊಳ್ತಾ ಇದ್ರೆ ಕಾದ್ ನೋಡೋಣ ಅಂಕ ಯಾರಿಗೆ ಸಿಗುತ್ತೆ ಅಂತ ಹೇಳಿ. ಕವರ್ ಭಾಗದಿಂದ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು. ಕಾರ್ನರ್, ಲೆಫ್ಟ್ ಕಾರ್ನರ್ ಹಾಗೂ ರೈಟ್ ಕವರ್ ಭಾಗದ ಒಂದು ಕಾಂಬಿನೇಷನ್ ಇಲ್ಲಿ ವರ್ಕ್ ಆಗ್ತಾ ಇಲ್ಲ. ಮಲ್ಟಿಪಲ್ ರೈಟ್ ಪಾಯಿಂಟ್. Yes, 15-9 in favor of ವಿಜಯಪುರ ಜಿಲ್ಲಾ ತಂಡ. ವಿಜಯಪುರ ಜಿಲ್ಲಾ ತಂಡದ ಕೋಚ್ ಆಗಿ ನಮ್ಮ ನೂರ್ ಅವರು. ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ನ ರಾಜ್ಯಾಧ್ಯಕ್ಷರಾಗಿರುವಂತಹ ಜನಾಬ್ ಲಬೀದ್ ಶಾಫಿರ್ ಅವರು ಈ ಪಂದ್ಯವನ್ನ ವೀಕ್ಷಿಸ್ತಾ ಇದ್ರೆ ಅವರ ಮುಖದಲ್ಲಿ ಒಂದು ನಗು ಅರಳುತ್ತಾ ಇದೆ. ಯಾಕಂದ್ರೆ ಹಲವು ಒಂದು 3 ತಿಂಗಳುಗಳ ಒಂದು ಕನಸು ಈ ಫೈನಲ್ ಪಂದ್ಯದಲ್ಲಿ ಸಮಾರೋಪಗೊಳ್ಳಿಕ್ಕಿದೆ ಅನ್ನುವಂತಹ ಒಂದು ನಗು ಅವರಲ್ಲಿ ಕಾಣಿಸ್ತದೆ. ಯಾಕಂದ್ರೆ ಹಗಲಿರುಳು ಶ್ರಮಿಸಿದಂತಹ ಒಂದಿಷ್ಟು ಶ್ರಮ, ಒಂದು ಒಳ್ಳೆ ಕಾರ್ಯಕ್ರಮ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಅವ್ರ ಕಡೆಯಿಂದ ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ಯಾಕಂದ್ರೆ ಎಲ್ಲರ ಹೆಸರು ನಮ್ಗೆ ಗೊತ್ತಿರೋದಿಲ್ಲ, ಎಲ್ಲರ ಹೆಸರು ನಮ್ಮ ಮನಸ್ಸಲ್ಲಿದೆ, ಯಾರು ಅನ್ಯತೆ ಭಾವಿಸಬೇಡಿ. ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾವೆ. 15-9 ಇನ್ ಫೇವರ್ ಆಫ್ ವಿಜಯಪುರ. ಐದು ಆಟಕ ನಡುವೆ
बहुत लंबे कद की खिलाड़ी 5 खिलाड़ियों के बीच में इस बार काली हाथ में वापस और फिर से 9 नंबर जर्सी पहने हुए खिलाड़ी 7 खिलाड़ियों के बीच में देखना होगा। बोनस ऑन है, लेफ्ट कॉर्नर की जगह में खेलने की कोशिश। 15-9 पर खेल रहे दोनों टीम इस समय 6 पॉइंट की लीड अभी भी विजयपुर टीम के पास है, लेकिन इस बार हैंड टच किया, बहुत सुंदर तरीके से हैंड टच किया है गदग खिलाड़ी। 15-10 पर खेल रहे और इस बार अब्जीज 16 नंबर जर्सी पहने खिलाड़ी 6 खिलाड़ियों के बीच में और इस बार कॉर्नर का कॉम्बिनेशन वर्क हो गया, बहुत अच्छे से टैकल किया है गदग। राइट और लेफ्ट कॉर्नर की जगह से बहुत अच्छे से टैकल किया है। 15-11 पंद्य 15-11 इन फेवर ऑफ ವಿಜಯಪುರ. ವಿಜಯಪುರದ ಅಂಕಣದಲ್ಲಿ ಎದುರಾಳಿ ಆಟಗಾರನ ಎದೆ ತಟ್ಟಿ ಎದೆ ಮುಟ್ಟಿ ಇಲ್ಲಿ ಔಟ್ ಅಂತೇಳಿ ವಾಪಸ್ ಆದ್ರು. ಈ ಕಾರ್ಯಕ್ರಮಕ್ಕೆ ಜನಾಬ್ ಯಾಸಿನ್ ಮುಲ್ಲಾ ಹಾಗೂ ಬ್ರದರ್ ಹುಸೇನ್ ರವರು A1 KMS ಡೆವಲಪರ್ಸ್ ಮತ್ತು ಮದಿನಾ ಹೋಟೆಲ್ ಗ್ರೂಪ್ ಸಿಂಧನೂರು ಅವರು ಆಗಮಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹ ನೀಡಿರ್ತಾರೆ. ಅವರಿಗೂ ಸಹ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ. ನಮ್ಮ ಭಾರತೀಯ ದೇಶೀಯ ಕ್ರೀಡೆ ಗಂಡು ಗಲಿಗಳ ಆಟ ಕಬಡ್ಡಿ. ಮಣ್ಣಿನಲ್ಲಿ ಹುಟ್ಟಿದಂತಹ ಈ ಕಬಡ್ಡಿ ಕ್ರೀಡೆ ನಿಮ್ಮೆಲ್ಲರಿಗೂ ಗೊತ್ತಾ ಇದೆ, ಅನೇಕ ಬದಲಾವಣೆಗಳೊಂದಿಗೆ ಮ್ಯಾಟ್ ನಲ್ಲಿ ಶೂ ಅನ್ನು ಧರಿಸಿ ಅನೇಕ ರೂಲ್ಸ್ ಗಳಲ್ಲೂ ಸಹ ಬದಲಾವಣೆ ನೋಡಬಹುದು. ಡೂ ಆರ್ ಡೈ ರೈಡ್ ಇರ್ಬೋದು, ಸೂಪರ್ ಟ್ಯಾಕಲ್ ಇರ್ಬೋದು, ಅನೇಕ ಬದಲಾವಣೆಗಳೊಂದಿಗೆ ನಮ್ಮ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ನವರು ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದೊಳ್ಳೆ ಸಂಘಟನೆ ಶಕ್ತಿಯನ್ನ ತೋರ್ಪಡಿಸಿದ್ದಾರೆ. 15-12 15-12 ಈ ಪಂದ್ಯದ ವೀಕ್ಷಣೆಯಲ್ಲಿ ನಮ್ಮ ಹಿರಿಯರಿದ್ದಾರೆ. ವಿಜಯಪುರ ಗೆಲ್ಬೋದು, ಗದಗ್ ಗೆಲ್ಬೋದು? ಗೆದ್ಲಿ ಸರ್ ಬಿಜಾಪುರ್. ಎಸ್, ಬಿಜಾಪುರ ಸಪೋರ್ಟ್ ಮಾಡ್ತಾ ಇದ್ರ. ನೋಡೋಣ, 3 ಪಾಯಿಂಟ್ ಲೀಡ್ ಅಲ್ಲಿ ಇದ್ರೆ ನಮ್ ಗದಗದವ್ರು ಏನು ಕಡಿಮೆ ಇಲ್ಲ, ಕಮ್ ಬ್ಯಾಕ್ ಮಾಡ್ತಾರೆ. ಇಮ್ತಿಯಾಜ್ ಬಾಯ್ ಅವರು ಸಹ ಮ್ಯಾಚ್ ನೋಡ್ತಾ ಇದ್ರೆ. ಇಮ್ತಿಯಾಜ್ ಬಾಯ್ ಅವರೇ, ನಿಮ್ ಪ್ರಕಾರ ಈ ಮ್ಯಾಚ್ ಯಾರು ಗೆಲ್ಬಹುದು? 15-12 ಪಂದ್ಯ. ನಮ್ಮ ಹನುಮಂತ ಯೋಧ ಥರ್ಡ್ ರೈಡ್. ಇಟ್ಸ್ ಅ ಡ್ಯೂ ಆರ್ ಟೈ, ಮಾಡು ಇಲ್ಲವೇ ಮಡಿ. ಇಟ್ಸ್ ಅ ಡ್ಯೂ ಆರ್ ಟೈ. ವೆಂಕಿ ಚುರುಕಿನ ಪಾದಗಳ ಚಲನೆಯೊಂದಿಗೆ ಅಂಕಕ್ಕಾಗಿ ಪ್ರಯತ್ನ. 7-10 ನಡುವೆ ಬೋನಸ್ ಆನ್ ಆಗಿದೆ. ಅಂಕವನ್ನ ಪಡೆಯಲೇಬೇಕಾದಂತ ಒತ್ತಡ ಇದೆ. ಡಿಫೆನ್ಸ್ ಭಾಗದಲ್ಲಿ ಕೊಂಚ ಗೊಂದಲ, ಸಾಕಷ್ಟು ಒಳನುಗ್ಗಿದ್ರು. ಸಮಯ ಮೀರ್ತಾ ಇದೆ. ಈ ಬಾರಿ ಅವರೇ ಹೋಗಿ ಬಲೆಗೆ ಸಿಕ್ಕಾಕೊಂಡಿದ್ದಾರೆ. ಥರ್ಡ್ ರೈಡ್. ಇಟ್ಸ್ ಅ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಸೂಪರ್ ಟೆಕಲ್ ಆನ್ ಆಗಿದೆ 3-10 ನಡುವೆ. ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡದ 16-13 ಇನ್ ಫೇವರ್ ಆಫ್ ಎಸ್. ಈ ಬಾರಿ ಜಂಪ್ ಬಂತು, ಅದ್ಭುತವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್. ವಾಟ್ ಅ ಬ್ಯೂಟಿಫುಲ್ टैकल, ये है कमाल की टैकल है, सुपर टैकल. 18-13 ಪಂದ್ಯ 18-13. ಸರಿ, ನಿಮ್ ಪ್ರಕಾರ ಈ ಮ್ಯಾಚ್ ಯಾರು ವಿನ್ ಆಗ್ಬೋದು? I believe both the teams are equal now. मेरा अपना ये है कि दोनों टीम्स सही सही जा रही हैं, तो बीजापुर का पल्ला अभी भी भारी है. ओके, ನೋಡೋಣ. ವಿಜಯಪುರ 2 ತಂಡದ ಆಟಗಾರರು ಅದ್ಭುತವಾಗಿ ಆಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಯನ್ನು ನೀಡಿದ್ರು. ಜೊತೆಲಿ ಒಂದ್ ಸ್ವಲ್ಪ ಇವಾಗ ಲೀಡ್ ನಲ್ಲಿ ವಿಜಯಪುರದವರು ಇದ್ದಾರೆ, ಆದ್ರೆ ಗದಗದವರು ಯಾವಾಗ ಬೇಕಾದ್ರೂ ಕಮ್ ಬ್ಯಾಕ್ ಮಾಡಬಹುದು.
20 ನಿಮಿಷದ ಆಟದಲ್ಲಿ ಇದೀಗ 20 ನಿಮಿಷದ ಆಟ ಮಾತ್ರ ಮುಕ್ತಾಯಗೊಂಡಿದೆ ಪ್ರೇಕ್ಷಕರ. ಇದನ್ನು ಮೊದಲ ಅಧ್ಯಾಯ ಖೇಲ್ ಅಭಿ ಬಾಕಿ ಹೈ. ಪ್ರಥಮಾರ್ಧದ ಮುಕ್ತಾಯಕ್ಕೆ 18-13ರಲ್ಲಿ 5 ಅಂಕದ ಅಲ್ಪ ಮುನ್ನಡೆಯಲ್ಲಿ ವಿಜಯಪುರ ಜಿಲ್ಲಾ ತಂಡ ಇದೆ. ನೋಡಿ, ಒಂದು ವಿಶೇಷವಾದಂತಹ ಸೂಚನೆ ಇದೆ. ಈಕ್ರ ಶಾಲೆ ಸಿಂಧನೂರು ಪರಿಚಯ, ಈ ಒಂದು ಸ್ಕೂಲ್ನ ಬಗ್ಗೆ ಒಂದು ಕಿರು ಪರಿಚಯವನ್ನು ನೀಡ್ತೇವೆ. ಈಕ್ರ ಶಾಲೆ ಸಿಂಧನೂರು ನಗರದ ಅತ್ಯುತ್ತಮ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಒಂದು. ಈಕ್ರ ಶಿಕ್ಷಣ ಸಂಸ್ಥೆ ಶಿಕ್ಷಣಕ್ಕೆ, ಪಠ್ಯೇತರ ಚಟುವಟಿಕೆಗಳಿಗೆ ಹಾಗೂ ಮೌಲ್ಯಗಳಿಗೆ ಸಮತೋಲನದ ಮೂಲಕ ವಿದ್ಯಾರ್ಥಿಗಳ ಸಮಗ್ರ ಅಭಿವೃದ್ಧಿಗೆ ಒತ್ತಾಯವನ್ನ ನೀಡುತ್ತದೆ. ಹಾಗೂ ಪಠ್ಯಕ್ರಮದೊಂದಿಗೆ ನೈತಿಕ ಮೌಲ್ಯಗಳು ಹಾಗೂ ತಂತ್ರಜ್ಞಾನವನ್ನು ಸೇರಿಸುವ ಮೂಲಕ ಈಕ್ರ ಶಾಲೆ ವಿದ್ಯಾರ್ಥಿಗಳನ್ನ ಸಮಾಜದ ಭವಿಷ್ಯದ ಸವಾಲುಗಳಿಗೆ ಸಿದ್ಧರನ್ನಾಗಿಸುತ್ತದೆ. ಶಾಲೆಯ ಪ್ರಾಥಮಿಕ ಗುರಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದರೊಂದಿಗೆ ಶಿಸ್ತು, ಸಾಮಾಜಿಕ ಜವಾಬ್ದಾರಿ ಮತ್ತು ವಿದ್ಯಾರ್ಥಿಗಳ ಮೌಲ್ಯಗಳನ್ನ ಬೆಳೆಸುವಂತಹದ್ದು ನಮ್ಮ ಈಕ್ರ ಶಾಲೆಯ ಒಂದು ಗುರಿ ಹಾಗೂ ಉದ್ದೇಶ ಹಾಗೂ ಧ್ಯೇಯ ಆಗಿರುತ್ತೆ. ಈ ಒಂದು ಈಕ್ರ ಶಾಲೆಯಲ್ಲಿ ಇಂಗ್ಲಿಷ್ ಮೀಡಿಯಂ ಮತ್ತು ಉರ್ದು ಮೀಡಿಯಂ ಸಹ ಇರುತ್ತೆ. ಜೊತೆಲಿ ಕ್ಲಾಸಸ್ಗಳು ನರ್ಸರಿ ಟು 10th ಸ್ಟ್ಯಾಂಡರ್ಡ್ ವರೆಗೂ ಸಹ ಇರುತ್ತೆ. ಇದರ ಒಂದು ವಿಳಾಸ ಮೆಹಬೂಬಿಯಾ ಕಾಲೋನಿ, ವಾರ್ಡ್ ನಂಬರ್ 19, ಸಿಂಧನೂರು. ಎಲ್ಲ ನಮ್ಮ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಯಾರೇ ಇದ್ರು ಈ ಒಂದು ಈಕ್ರ ಶಿಕ್ಷಣ ಸಂಸ್ಥೆಯಲ್ಲಿ ನೀವು ಹೆಚ್ಚಿನದಾಗಿ ಅಡ್ಮಿಷನ್ಸ್ ಮಾಡಿಸಿ ಶಿಕ್ಷಣದಲ್ಲಿ ಹಾಗೂ ಕ್ರೀಡೆಯಲ್ಲಿ ನಿಮ್ಮ ಮೌಲ್ಯಗಳನ್ನು ಹೆಚ್ಚಿಸೋದಕ್ಕೆ ಈ ಒಂದು ಈಕ್ರ ಶಿಕ್ಷಣ ಸಂಸ್ಥೆ ನಿಮ್ಮ ಜೊತೆ ಇರುತ್ತೆ. ಥ್ಯಾಂಕ್ ಯು. ಎಸ್ 18-13 ಇದೀಗ ದ್ವಿತೀಯಾರ್ಧದ ಪಂದ್ಯ ಆರಂಭವಾಗ್ತಾ ಇದೆ. ಎಸ್ ಇದೀಗ ದ್ವಿತೀಯಾರ್ಧದ ಪಂದ್ಯ ಆರಂಭಗೊಳ್ತಾ ಇದೆ. ವಿಜಯಪುರ ಜಿಲ್ಲಾ ತಂಡದ ಜರ್ಸಿ ನಂಬರ್ 11 BCR ಅಕಾಡೆಮಿ ಗದಗ್ ರೋಣ ತಂಡದ ಆಟಗಾರರು ದ್ವಿತೀಯಾರ್ಧದಲ್ಲಿ ಕಮ್ ಬ್ಯಾಕ್ ಮಾಡ್ತಾರ, ಕಾದ್ ನೋಡ್ಬೇಕಾಗಿದೆ. ನೋಡಿ, ಒಂದು ವಿಶೇಷತೆ ಅಂತಂದ್ರೆ ಸಾಕಷ್ಟು ಕೆಲಸದ ಒತ್ತಡದ ನಡುವೆಯೂ ಕೂಡ ನಮ್ಮ ಜೊತೆ ಬಿಡುವು ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಾರೆ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರು ಸನ್ಮಾನ್ಯ ಶ್ರೀಯುತ ಹಂಪನಗೌಡ ಬಾದರ್ಲಿ ಸರ್ ಅವರು. ಹಾಗೆ ಅವ್ರ ಜೊತೆಯಲ್ಲಿ ಬಸವರಾಜ್ ನಾಡಗೌಡ್ರು ಅವರು ಸಹ ಈ ಮ್ಯಾಚ್ ಅನ್ನು ವೀಕ್ಷಿಸ್ತಾ ಇದ್ದಾರೆ. ಹಾಗೆ ಡಾಕ್ಟರ್ ಚನ್ನಬಸವರಾಜ್ ಪಾಟೀಲ್ ಅವರು, ಮಕ್ಕಳ ತಜ್ಞರು ಹಾಗೂ ಜನನಿ ಆಸ್ಪತ್ರೆ ಸಿಂಧನೂರು, ಹಾಗೂ ಎಲ್ಲ ನಮ್ಮ ಸಮಾಜದ ಬಾಂಧವರು, ಹಾಗೆ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ನ ಎಲ್ಲ
ಕಾರ್ಯಕರ್ತರು, ರಾಜ್ಯಾಧ್ಯಕ್ಷರು, ರಾಜ್ಯ ಕಾರ್ಯದರ್ಶಿಗಳು, ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ಎಲ್ರಿಗೂ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. 19-13 ದ್ವಿತೀಯಾರ್ಧದಲ್ಲೂ ಸಹ ವಿಜಯಪುರ ತಂಡದ ಆಟಗಾರರು ಮೇಲುಗೆಯನ್ನು ಸಾಧಿಸುವಂತಹ ಒಂದು ಪ್ರಯತ್ನದಲ್ಲಿ ಗೆಲ್ಲುವ ತಂಡಕ್ಕೆ 50,000 ನಗದು ಹಾಗೂ ಆಕರ್ಷಕ ಟ್ರೋಫಿ. ಎಸ್ 19-13 ಮತ್ತೊಮ್ಮೆ ದಾಳಿಯಲ್ಲಿ ಹನುಮಂತು ಇಂಡಿಯನ್ ಆರ್ಮಿಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಒಬ್ಬ ಯುವ ಹೆಮ್ಮೆಯ ಪ್ರತಿಭೆ, ಗದಗ ಜಿಲ್ಲೆಯ ರೋಣದ ಪ್ರತಿಭೆ. ಎಸ್ ಮತ್ತೊಂದು ಯಶಸ್ವಿಯಾದಂತಹ ಟ್ಯಾಕಲ್, ಸಂಘಟಿತ ಹೋರಾಟ, ಒಗ್ಗಟ್ಟಿನ ಒಂದು ಬಲ ಪ್ರದರ್ಶನ ಅಂತ ಹೇಳ್ಬೋದು. ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ನ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಮಾಜ್ ಸಲ್ಮಾನ್ ಮನಿಯಾರ್ ಅವರು ಇವತ್ತು ಈ ಮ್ಯಾಚ್ ನೋಡೋದಕ್ಕೆ ಬೆಂಗಳೂರಿನಿಂದ ಆಗಮಿಸಿ ಈ ಮ್ಯಾಚ್ ಅನ್ನು ವೀಕ್ಷಿಸ್ತಾ ಇದ್ರೆ ಅವರಿಗೂ ಸಹ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಅವ್ರ ಜೊತೆಯಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು, ವಿಶೇಷವಾಗಿ ರಾಜ್ಯಾಧ್ಯಕ್ಷರಾಗಿರುವಂತಹ ಜನಾಬ್ ಲಬೀದ್ ಶಾಫಿರ್ ಅವರು, ಹಾಗೆ ತೀರ್ಥಹಳ್ಳಿ ನಮ್ಮ ಜನಾಬ್ ಇಸ್ಮಾಯಿಲ್ ರವರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹ ನೀಡಿದ್ದಾರೆ. ಈ ಬಾರಿ ಅದ್ಭುತವಾದಂತಹ ದಾಳಿ, ಒಂದು ಅಂಕದ ಸೇರ್ಪಡೆ ಆಗ್ತಾ ಇದೆ ಬಿಸಿ ರಮೇಶ್ ಗದಗ್ ತಂಡಕ್ಕೆ. ಇಟ್ಸ್ ಅ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ದಾಳಿಗಾರನಿಗಿದು ಅಗ್ನಿ ಪರೀಕ್ಷೆ, ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ ಇದೆ. ನೀಳಕದ ಆಟಗಾರ ಚುರುಕಿನ ಪಾದಗಳ ಚಲನೆಯೊಂದಿಗೆ ಸಾಕಷ್ಟು ಒಳಗಿದ್ರು. ಅದ್ಭುತವಾದಂತಹ ಒಂದು ಟ್ಯಾಕಲ್, ವಾಟ್ ಅ ಕ್ಯಾಚ್. ಇಪ್ಪತ್ತು 20-15 ಇನ್ ಫೇವರ್ ಆಫ್ ವಿಜಯಪುರ ಜಿಲ್ಲಾ ತಂಡ. ಈ ಪಂದ್ಯವನ್ನ ನಮ್ಮ S7 ಸ್ಪೋರ್ಟ್ಸ್ ಯೂಟ್ಯೂಬ್ ಚಾನಲ್ ನಲ್ಲೂ ಸಹ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. ಅದೇ ರೀತಿ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಯೂಟ್ಯೂಬ್ ಪೇಜ್ ನಲ್ಲೂ ಸಹ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. ಈ ಸಲ ಯಾರು ಗೆಲ್ಬಹುದು ನಿಮ್ ಪ್ರಕಾರ? ಗದಗ ಗೆಲ್ಬಹುದು ಅಂತಾರ. 5 ಪಾಯಿಂಟ್ ಮುನ್ನಡೆಯಲ್ಲಿ ವಿಜಯಪುರ ಇದಾರೆ. ನೋಡೋಣ ಗದಗ ತಂಡದ ಆಟಗಾರರು ಗೆಲ್ತಾರೆ ಅಂತ ಹೇಳಿ ನಮ್ಮ ಆಡಿಯನ್ಸ್ ಒಬ್ರು ಹೇಳ್ತಾ ಇದ್ರೆ. ಇಪ್ಪತ್ತು 15 5 ಅಂಕದ ಮುನ್ನಡೆಯಲ್ಲಿ ವಿಜಯಪುರ ಜಿಲ್ಲಾ ತಂಡ. ದಾಳಿಯಲ್ಲಿ BCR ಅಕಾಡೆಮಿ ಗದಗ ರೋಣ ತಂಡದ ವಿಜಯ್. ಮಂದಗತಿಯಲ್ಲಿ ಆಟ ಸಾಗ್ತಾ ಇದ್ದ ವಿಜಯಪುರ ಜಿಲ್ಲಾ ತಂಡದ ಪಿಂಕು 6 ಆಟಗಾರ ನಡುವೆ ಸಾಕಷ್ಟು ಸಂಖ್ಯೆಯಲ್ಲಿ ಸಿಂಧನೂರಿನ ಪ್ರೇಕ್ಷಕರು ಸಹ ಮ್ಯಾಚ್ ಅನ್ನು ವೀಕ್ಷಿಸ್ತಾ ಇದ್ದಾರೆ. ಈ ಸಲ ಕಪ್ಪು ಥರ್ಡ್ ರೈಟ್. ಇಟ್ಸ್ ಅ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ. ಲೆಫ್ಟ್ ಕಾರ್ನರ್ ಭಾಗದಿಂದ ಪಿಂಕು, ಅದ್ಭುತವಾದಂತಹ ಒಂದು ಟ್ಯಾಕಲ್. ಥರ್ಡ್ ರೈಟ್.
22-15 ಪಂದ್ಯ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಇವರ ಆಶ್ರಯದಲ್ಲಿ ಆಯೋಜಿಸಿದಂತಹ ರಾಜ್ಯ ಮಟ್ಟದ ಪುರುಷರ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿ 2 ದಿನಗಳ ಕಾಲ ಬಹಳ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ಈ ಒಂದು ಸತ್ಯ ಗಾರ್ಡನ್ ನಲ್ಲಿ ಸಾಗಿ ಬಂದಿದೆ. ಇಲ್ಲಿ ಕೋಚ್ಗೆ ಗ್ರೀನ್ ಕಾರ್ಡ್ ವಾರ್ನಿಂಗ್ ನೀಡ್ತಾ ಇದ್ದಾರೆ. ನಮ್ಮೆಲ್ಲ ತೀರ್ಪುಗಾರರು ಪಂದ್ಯದ ಮೇಲೆ ಸಂಪೂರ್ಣವಾಗಿ ಹದ್ದಿನ ಕಣ್ಣಲ್ಲೇ ಇಟ್ಟಿದ್ದಾರೆ. ಯಾವುದೇ ರೀತಿಯಲ್ಲೂ ಸಹ ಒಂದು ಸಣ್ಣ ತಪ್ಪು ಸಹ ನಡೆಯೋದಕ್ಕೆ ಬಿಡೋದಿಲ್ಲ. ಯಾಕಂದ್ರೆ ನಮ್ಮ ರಾಯಚೂರು ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆ ಹಾಗೂ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆ ಬೆಂಗಳೂರು ಇವರ ಅನುಮತಿಯೊಂದಿಗೆ ಅದು ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ಕಬಡ್ಡಿ ಪಂದ್ಯ ಸಾಗಿ ಬಂದಿದೆ. ನಮ್ಮ ರಾಯಚೂರು ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಹಿರಿಯ ತೀರ್ಪುಗಾರರು ಶ್ರೀಯುತ ಸಂಗಪ್ಪ ಬಾಗೇವಾಡಿ ಸರ್ ಅವರು ರಾಷ್ಟ್ರಪತಿ ಪ್ರಶಸ್ತಿ ಪುರಸ್ಕೃತರು. ಅವರ ಒಂದು ಮುಂದಾಳತ್ವದಲ್ಲಿ ನಮ್ಮೆಲ್ಲ ತೀರ್ಪುಗಾರರು ಬಹಳ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. 22-15 22-15 ಇನ್ ಫೇವರ್ ಆಫ್ ವಿಜಯಪುರ ತಂಡದ ವೆಂಕಿ. ಈ ಒಂದು ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗೆ ನಿಜವಾಗ್ಲೂ 2 ದಿನಗಳ ಕಾಲ ನಮ್ಮ ಜೊತೆ ಇದ್ದು ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ಮೂಡಿ ಬರೋದಕ್ಕೆ ಸಹಕರಿಸಿ ಜೊತೆಲಿ ನೀರಿನ ಸಂಪೂರ್ಣವಾದಂತಹ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತ ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಅಧ್ಯಕ್ಷರು ನೂರ್ ಮೊಹಮ್ಮದ್ ರವರು, ಇಮ್ತಿಯಾಜ್ ರವರು ಹಾಗೂ ಎಲ್ಲ ಸದಸ್ಯರಿಗೆ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕ ರಾಜ್ಯ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಇಟ್ಸ್ ಅ ಡೂ ಆರ್ ಡೈ. ಡಿಸೈಡೆಡ್ ನಲ್ಲಿ ಶಶಿ ಧಾರವಾಡ ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತ ಒಬ್ಬ ಅನುಭವಿ ಆಟಗಾರ. ಈ ಬಾರಿ ಅನುಭವದಲ್ಲಿ ಅಮೃತ ಇದೆ. ಕಮ್ ಬ್ಯಾಕ್ ಮಾಡುವಂತ ಪ್ರಯತ್ನದಲ್ಲಿ ಆರ್ ಅಕಾಡೆಮಿ ಗದಗ್. ಸಾಕಷ್ಟು ವೇಗದ ದಾಳಿಯಲ್ಲಿ ವೆಂಕಿ 5 ಆಟಗಾರ ನಡುವೆ ಬೋನಸ್ ಇಲ್ಲದಂತ ಸಂದರ್ಭ ಎಂಡ್ ಲೈನ್ ಗೇಮ್ ಗೆ ಮುಂದಾಗಿದ್ದಾರೆ ಬಿಸಿಆರ್ ಅಕಾಡೆಮಿ ಗದಗ್. ರೋಣ ತಂಡದ ಆಟಗಾರರು ಸಂಘಟಿತ ಹೋರಾಟ. ಶಶಿ ಹಾಗೂ ಸಹ ಆಟಗಾರರಿಂದ ಬಂದಂತಹ ಅದ್ಭುತವಾದಂತಹ ಒಂದು ಟ್ಯಾಕಲ್. 22-17 ಸ್ಕೋರ್ ಚೇಂಜ್ ಮಾಡಿ ನಮ್ಮ ಸ್ಕೋರ್ ಅವರೇ ನೀರು ಕುಡಿತಾ ಇದಾರೆ. ಸಾಕಷ್ಟು ಹೋಗಿದ್ರು. ಉತ್ತಮವಾದಂತಹ ಟ್ಯಾಕಲ್. ಇದೀಗ ಪ್ರಮುಖ ಆಟಗಾರ ಸ್ಟಾರ್ ರೈಡರ್ ಅಭಿಜಿತ್ ಅವರು ಅಂಕಣದ ಒಳಭಾಗಕ್ಕೆ ಬರ್ತಾ ಇದ್ದಾರೆ. ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ನಮ್ಗೆ 2 ದಿನಗಳ ಕಾಲ ನಡೆಯೋದಕ್ಕೆ ಫಸ್ಟ್ ಏಡ್ ವ್ಯವಸ್ಥೆ ಮಾಡಿಕೊಂಡಂತ ನೋಬೆಲ್ ಫಾರ್ಮಾ ಸಿಂಧನೂರು ಪ್ರೊಪ್ರೈಟರ್ ಸೈಯದ್ ಅಜರ್ ಹುಸೇನ್ ಅವರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಮತ್ತೆ ದಾಳಿಯಲ್ಲಿ ಭಾರತೀಯ ಸೇನಾ ಯೋಧ ಹನುಮಂತು ಒಬ್ಬ ಬಲಿಷ್ಠವಾದಂತಹ ದಾಳಿಗಾರ. ಕಬಡ್ಡಿಗೆ ಹೇಳಿ ಮಾಡಿಸಿದಂತ ಒಂದು ದೇಹದಾಢ್ಯತೆ. ಫಿಟ್ ಆಗಿದ್ದಾರೆ.
ಚುರುಕಿನ ಒಂದು ಪಾದಗಳ ಚಲನೆ ಟೋಟಚ್ಗಾಗಿ ಯತ್ನ ವೇಗ ಇಲ್ಲಿ ಮುಳುವಾಯ್ತು. ಟೈಮಿಂಗ್ ಟ್ಯಾಕಲ್ ಅಂತ ಹೇಳ್ಬೋದು. 24-17 24-17 in favor of Vijayapura. ಪ್ರೇಕ್ಷಕರೇ, ಸಮಯ ಸಂಜೆ 4:05. ಇನ್ನೇನು ಅಂತಿಮ ಹಣಾಣಿಯ ಪಂದ್ಯ. ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಕ್ರೀಡಾಪಟುಗಳ ಪರವಾಗಿ ಹಾಗೂ ಎಲ್ಲ ನಮ್ಮ ಪ್ರೇಕ್ಷಕರ ಪರವಾಗಿ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಎಲ್ಲ ಕಾರ್ಯಕರ್ತರಿಗೊಮ್ಮೆ ಜೋರ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದಿಸೋಣ. ಒಂದೊಳ್ಳೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ನಿಜವಾಗ್ಲೂ ಇಡೀ ಕರ್ನಾಟಕ ರಾಜ್ಯವೇ ಮೆಚ್ಚುಗೆಯನ್ನ ವ್ಯಕ್ತಪಡಿಸುವಂತಹ ಒಂದೊಳ್ಳೆ ಕಾರ್ಯಕ್ರಮ. ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲೆಗಳಿಂದ, ಬೀದರ್ನಿಂದ ಹಿಡಿದು ಮೈಸೂರಿನವರೆಗೂ ಟೀಮ್ಗಳು ಬಂದು ಆಡಿ ತಮ್ಮ ಉತ್ತಮವಾದಂತಹ ಪ್ರದರ್ಶನ ನೀಡಿದ್ರು. ನಿಜವಾಗ್ಲೂ ಅವರ ಒಂದು ಸಂಘಟನೆಗೆ, ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ನ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಅಭಿನಂದನೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳು ನಿಮ್ಮಿಂದ ಮೂಡಿ ಬರಲಿ ಅಂತ ಈ ಒಂದು ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇವೆ. ಎಸ್, ಗದಗ ತಂಡಕ್ಕೆ ಮಲ್ಟಿಪಲ್ ರೈಟ್ ಪಾಯಿಂಟ್. ಅಭಿಜಿತ್, ಇಟ್ಸ್ ಅ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಎಸ್, ರಿವರ್ಸ್ ಆಂಕಲ್ ಮಾಡುವಂತ ಪ್ರಯತ್ನ ಇತ್ತು. ಸ್ಟ್ರಗಲ್ ಆಗಿರೋದ್ರಿಂದ ಪರ್ಶೂಟ್ಗೆ ಅವಕಾಶ ಇಲ್ಲ. ಬೇಡವಾದಂತ ಹಿಡಿತ, ಯಾಕಂದ್ರೆ ಡಿಸೈಡೆಡ್ ಆಗಿತ್ತು. ಒಂದ್ ಸ್ವಲ್ಪ ವೇಟ್ ಮಾಡಬಹುದಾಗಿತ್ತು. ತಾಳ್ಮೆಯನ್ನ ಕಳ್ಕೊಂಡ್ರು ಅಲ್ಲಿ. 25-19 ಪಂದ್ಯ. ಎಸ್, ಇವ ಆಟಗಾರ, ಎಸ್, ಅದ್ಭುತವಾದಂತಹ ಒಂದು ಟ್ಯಾಕಲ್. ನಾವು ಮನುಷ್ಯನ ಜೀವನದಲ್ಲೂ ಹಾಗೆ ಗೆಲುವಿನ ಗೆಳೆಯನ್ನ ಮುಡ್ತೇವೆ ಅಂದ್ರೆ ಯಾರಾದ್ರೂ ಕಾಲ್ನಡಿಯೋದಕ್ಕೆ ಕಾಯ್ತಾ ಇರ್ತಾರೆ. ಹಾಗೆ ಕಬಡ್ಡಿ ಸಹ ಗೆಲುವಿನ ಮಿಡ್ ಲೈನ್ ಅನ್ನ ರೀಚ್ ಆಗ್ತೇವೆ ಅನ್ನೋಷ್ಟರೊಳಗಡೆನೆ ವಿಜಯಪುರ ತಂಡದ ಆಟಗಾರರು ಆತನ ಮೇಲೆ ಮುಗಿಬಿದ್ರು. ಕಬಡ್ಡಿ ಆಟದಲ್ಲಿ ನಮ್ಮ ಮನುಷ್ಯನ ಜೀವನದ ಅಂಶಗಳು ಸಹ ಇರುತ್ತೆ. 26-19, 26-19 ಇನ್ ಫೇವರ್ ಆಫ್ ವಿಜಯಪುರ ಜಿಲ್ಲಾ ತಂಡ. ನಮ್ಮ ವಿಜಯಪುರದ 100 ಅವರು ಮ್ಯಾಚ್ ನೋಡ್ತಾ ಇದ್ರೆ. Yes, 26-20 in favor of ವಿಜಯಪುರ ಜಿಲ್ಲಾ ತಂಡ. ವೆಂಕಿ, ಗೇಮ್ ಅನ್ನು ಸ್ಲೋ ಮಾಡುವಂತ ಪ್ರಯತ್ನದಲ್ಲಿ ವಿಜಯಪುರ ತಂಡದ ಆಟಗಾರರಿದ್ದಾರೆ. ಒಂದು ಎಂಟಿ ರಾಡೊಂದಿಗೆ ವಾಪಸ್ ಆದ್ರು ಮತ್ತು ವೇಗವಾಗಿ ದಾಳಿಯಲ್ಲಿ ಶಶಿ ಒಂದು ಎಂಟಿ ಥರ್ಡ್ ರೈಡ್. ಇಟ್ಸ್ ಎ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ, ಕರು ಯಾ ಮರೋ. ಅಭಿಜಿತ್ ಈ ಬಾರಿ ರೈಟ್ ಇನ್ನು ಜಾಗದಿಂದ ಉತ್ತಮವಾದಂತಹ ಟ್ಯಾಕಲ್. ಒಬ್ಬ ಸ್ಟಾರ್ ಆಟಗಾರನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. 26-21, 26-21. ಎಸ್, ವಿಜಯ್ ಅವರಿಂದ ಅದ್ಭುತವಾದಂತಹ ದಾಳಿ, ಕಮ್ ಬ್ಯಾಕ್ ಮಾಡುವಂತ ಎಲ್ಲ ಪ್ರಯತ್ನ. 26-22 ಪ್ರೇಕ್ಷಕರ ಕೇವಲ 4 ಅಂಕದ ಅಂತರ. ಒಮ್ಮೆ ಜೋರ ಚಪ್ಪಾಳೆ ಬರಲಿ. ಒಂದೊಳ್ಳೆ ಹೈ ವೋಲ್ಟೇಜ್ ಮ್ಯಾಚ್
ಮತಗಜಗಳ ನಡುವೆ ಕಾದಾಟ ವಿಜಯಪುರ ವರ್ಸಸ್ ಬಿಸಿಆರ್ ಅಕಾಡೆಮಿ ಗದಗ. ವಿಜಯಪುರ ತಂಡದ ಯುವ ಆಟಗಾರ ಏಳು ಆಟಗಾರ ನಡುವೆ ಬೋನಸ್ ಆನ್ ಆಗಿದೆ. ರೈಟ್ ರೈಡರ್ ಎಲ್ಲರ ಒಂದು ಚಿತ್ತ ಈಗ ಸಮಯದತ್ತ ಇದೆ. ಪ್ರೇಕ್ಷಕರೇ, ಸಮಯ ಸಂಜೆ 4:10 ಸೂಪರ್ ಟೆಕಲ್ ಆನ್ ಆಗಿರುವ ಸಂದರ್ಭ. ಮೂರು ಆಟಗಾರ ನಡುವೆ ಎರಡು ತಂಡದ ನಾಯಕರೇ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಆಖರಿ 5 ಮಿನಿಟ್ का खेल अभी बाकी है. 26-22 ಸಾಲಿಡರಿಟಿ ಯೂತ್ ಮೂವ್ಮೆಂಟ್ ಈ ಒಂದು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯ ಆಟ ಕೇವಲ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಥರ್ಡ್ ರೈಡ್. ಇಟ್ಸ್ ಅ ಡ್ಯೂ ಆರ್ ಟೈ. ಮಾಡು ಇಲ್ಲವೇ ಮಡಿ. ಒಂದು ಅಂಕವನ್ನ ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ದಾಳಿಗಾರರಿಗೆ ಇದು ಅಗ್ನಿ ಪರೀಕ್ಷೆ. ಈ ದಾಳಿಯಲ್ಲಿ ಪಂದ್ಯದ ಫಲಿತಾಂಶ ಆಡಾಗಿದೆ. ಈ ಬಾರಿ ಲೆಫ್ಟ್ ಕಾರ್ನರ್ ಭಾಗದಿಂದ ಟ್ಯಾಕಲ್ ಬಂತು. ಅದ್ಭುತವಾದಂತಹ ಒಂದು ಟ್ಯಾಕಲ್ ಶ್ರೀ ಬಿಸಿ ರಮೇಶ್ ಅಕಾಡೆಮಿ ಗದಗ್ ರೋಣ ತಂಡದ ಆಟಗಾರರಿಂದ. ಎರಡು ತಂಡದ ನಾಯಕರೇ ಕೊನೆಯ 4 ನಿಮಿಷದ ಥರ್ಡ್ ರೈಡ್. ಇಟ್ಸ್ ಅ ಡ್ಯೂ ಆರ್ ಟೈ. ಎಸ್ ನಾಗರಾಜ ಸೂಪರ್ ಟೆಕಲ್ ಆನ್ ಆಗಿದೆ. ಇಬ್ಬರು ಆಟಗಾರ ನಡುವೆ ಈ ಬಾರಿ ನಾಗರಾಜ ಯಹ ಕಮಾಲ್ ಕಿ ಟ್ಯಾಕಲ್. ವಾಟ್ ಅ ಕ್ಯಾಚ್. ವಿಜಯಪುರ ತಂಡದ ಆಟಗಾರರಿಂದ ನಿಜವಾಗ್ಲೂ ಮೊಸಳೆಯ ಒಂದು ಬಿಗಿ ಹಿಡಿತ ಅಂತ ಹೇಳ್ಬೋದು. ಸಮಯವನ್ನು ವ್ಯರ್ಥ ಮಾಡುವಂತ ಪ್ರಯತ್ನದಲ್ಲಿ ವಿಜಯಪುರ ಜಿಲ್ಲಾ ತಂಡದ ಆಟಗಾರರು ಎಂಟಿ ರಾಡ್ನೊಂದಿಗೆ ವಾಪಸ್ ಆದ್ರು. ಎಸ್ ಮತ್ತೆ ದಾಳಿಯಲ್ಲಿ ವಿಜಯ್. ವಾಟ್ ಅ ಬ್ಯೂಟಿಫುಲ್ ಜಂಪ್. ಜಿಂಕೆಯ ಒಂದು ಜಿಗಿತ. ಎರಡು ತಂಡದ ನಾಯಕರೇ ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ನಿಜವಾಗ್ಲೂ ನೋಡುಗರಿಗೆ ಕಬಡ್ಡಿಯ ರಸದೌತಣ. ಆಟ ಇನ್ನು ಮುಕ್ತಾಯವಾಗಿಲ್ಲ ಪ್ರೇಕ್ಷಕರೇ. ಕ್ಷಣ ಕ್ಷಣಕ್ಕೂ ಪಂದ್ಯದ ಕುತೂಹಲ ಇಲ್ಲಿ ಹೆಚ್ಚಾಗ್ತಾ ಇದೆ. ಎಸ್ ಎಲ್ಲ ನಮ್ಮ ಪ್ರೇಕ್ಷಕರು ಜೋರ ಚಪ್ಪಾಳೆಯೊಂದಿಗೆ ಎರಡು ತಂಡದ ಆಟಗಾರರಿಗೆ ಹುರಿದುಂಬಿಸೋಣ. ಎಸ್ ವಾಟ್ ಎ ಡ್ಯಾಶ್. ನೋಡಿ, ನಿಮ್ಮ ಚಪ್ಪಾಳೆ ಇಲ್ಲಿ ಚಮತ್ಕಾರವನ್ನು ಮಾಡ್ತಾ ಇದೆ. ಜಾಲಿ ಜಾಲಿ. ಕೋಟ್ ಖಾಲಿ. ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಸ್ಕೋರ್ 28-28. ಅಭಿಜಿತ್ ಎಲ್ಲರ ರಕ್ತದೊತ್ತಡ ಹೆಚ್ಚಾಗ್ತಾ ಇದೆ. ಎಸ್ ಈ ಬಾರಿ ವಾಟ್ ಅ ಕ್ಯಾಚ್.
ವಾಟ್ ಅ ಮ್ಯಾಚ್! ನಿಜವಾಗ್ಲೂ ಪ್ರೇಕ್ಷಕರೆಲ್ಲರೂ ಎದ್ದು ನಿಂತು ನೋಡುವಂತ ಒಂದು ಪಂದ್ಯ. ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕ ರಾಷ್ಟ್ರದಲ್ಲಿ ಆಯೋಜಿಸುವಂತ ಈ ಒಂದು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಗಳು ಕೊನೆಯ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ನೋಡುಗರಿಗೆ ಎದೆ ಬಡಿತ ಹೆಚ್ಚಾಗಿದೆ. 29-28 ನಿಜವಾಗ್ಲೂ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ನ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಅಭಿನಂದನೆ. ನಮ್ಮ ಜೋರ ಚಪ್ಪಳೆ ಬರಲಿ ಪ್ರೇಕ್ಷಕರೇ. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ. आखिरी मिनट का खेल अभी बाकी है. ವಿಜಯಪುರ ತಂಡದ ವೆಂಕಿ ಸಾಕಷ್ಟು ವೇಗದ ದಾಳಿ. ನಿಜವಾಗ್ಲೂ ಈ ಒಂದು ಫೈನಲ್ ಪಂದ್ಯವನ್ನು ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಹರಿಕಾರರು, ಹಿರಿಯರು, ಸನ್ಮಾನ್ಯ ಶ್ರೀಯುತ ಹಂಪನಗೌಡ ಬಾದರ್ಲಿ ಸೇರಿವರು ಸಹ ವೀಕ್ಷಿಸ್ತಾ ಇದ್ದಾರೆ. ಅವರಿಗೂ ಸಹ ಒಂದು ಒಳ್ಳೆ ಮ್ಯಾಚ್ ಸಿಕ್ಕಿದೆ. ಎಲ್ಲ ಎದ್ದು ನಿಂತಿದ್ದಾರೆ. ಏನ್ ಬೇಕಾದ್ರೂ ಆಗ್ಬೋದು. ಈ ಸಲ ಕಪ್ ಯಾರ್ದು? ಸಿಂಧನೂರಿನ ಎಲ್ಲ ಜನತೆಗೆ ನಿಜವಾಗ್ಲೂ ಭಾನುವಾರದ ಒಂದು ಬಾಡೂಟವನ್ನು ಉಣಬಡಿಸಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. 2 ತಂಡದ ಆಟಗಾರರು 29-28 1 ಅಂಕದ ಮುನ್ನಡೆಯಲ್ಲಿ ಶ್ರೀ BC ರಮೇಶ್ ಅಕಾಡೆಮಿ ಗದಗ್ ರೋಣ ತಂಡ. ವೇಟ್ ಆಟಗಾರ ಹಿಂದಕ್ಕೆ ಬನ್ನಿ, ಆಟಗಾರ ಹಿಂದಕ್ಕೆ ಬನ್ನಿ. ಯಾಕೆ ನೀವು ಮಾತಾಡ್ತೀರಾ? ಆಟಗಾರರು ನಿಮ್ಮಲ್ಲಿ ಯಾವುದೇ ವಾದ ವಿವಾದಕ್ಕಿಲ್ಲ, ಅವಕಾಶ ಇಲ್ಲ. ತೀರ್ಪುಗಾರರು ತೀರ್ಮಾನ ನೀಡ್ತಾರೆ, ಅದಕ್ಕೆ ಬದ್ಧರಾಗಿರ್ಬೇಕು. ಎಂತ ಪಂದ್ಯ! ನಿಜವಾಗ್ಲೂ ಎಲ್ಲರ ಎದೆ ಬಡಿತ ಹೆಚ್ಚಾಗ್ತಾ ಇದೆ. ನಮ್ಮ ಸಿಂಧನೂರಿನ ಜನತೆಗೆ ಒಂದ್ ರೀತಿಯಲ್ಲಿ ಹೇಳೋದಾದ್ರೆ ಡಬಲ್ ಧಮಾಕ ಅಂತ ಹೇಳ್ಬೋದು. ಒಂದ್ ಕಡೆ ನಮ್ಮ ಭಾರತೀಯ ಕ್ರಿಕೆಟ್ನ ದಿಗ್ಗಜ ವಿರಾಟ್ ಕೊಹ್ಲಿ ಅವರು ಸೆಂಚುರಿ ಬಾರಿಸಿದ್ದಾರೆ. ಹಾಗೆ ಸಿಂಧನೂರಿನ ಈ ಒಂದು ಕ್ರೀಡಾಂಗಣದಲ್ಲಿ ಸಹ 2 ವಿಜಯಪುರ ಹಾಗೂ ಗದಗ್ ತಂಡದ ಆಟಗಾರರು ಅದ್ಭುತವಾದಂತ ಪ್ರದರ್ಶನ ನೀಡ್ತಾ ಇದ್ದಾರೆ. ಇಲ್ಲಿ ಓವರ್ ಕ್ಯಾಂಟ್ ಆಗಿ 30 ಸೆಕೆಂಡ್ ಸಮಯ ಮುಕ್ತಾಯವಾಗಿ ಇಲ್ಲಿ ರೈಡರ್ ಔಟ್ ಆಗಿದ್ದಾರೆ. ಪಂದ್ಯ ಟೈನಲ್ಲಿ ಅಂತ್ಯಗೊಂಡಿದೆ. ಟ್ರೋಫಿ ಯಾರಿಗೆ ಆಗಿದ್ರೆ? ಈ ಸಲ ಕಪ್ ಯಾರಿಗೆ? ಪಂದ್ಯ ಟೈ ಆಗಿರೋದ್ರಿಂದ ಟೈ ಬ್ರೇಕರ್ನ ನಿಯಮದ ಪ್ರಕಾರ ಬೆಸ್ಟ್ ಆಫ್ 5 ರೈಡ್ ಅನ್ನು ನೀಡಲಾಗುತ್ತೆ. 2 ತಂಡಕ್ಕೆ 5-5 ದಾಳಿಯನ್ನು ನೀಡಲಾಗುತ್ತೆ. ಟಚ್ ಲೈನ್ ಏನಿದೆ ಅದೇ ಬಾಕ್ ಲೈನ್ ಆಗಿ ಕನ್ವರ್ಟ್ ಆಗುತ್ತೆ. ಆಟಗಾರ ನಿಮ್ಮಲ್ಲಿ ಯಾಕೆ ವಾದ ವಿವಾದ? ನೀವೇ ರೆಫ್ರಿ ಹಾಕ್ಬಿಡಿ. ನೆಕ್ಸ್ಟ್ ರೆಫ್ರಿ ಎಕ್ಸಾಮ್ ಇರುತ್ತೆ, ಬರ್ದು ಬಿಡ್ಬೋದು. ಆಟ ಆಡೋದು ಬಿಟ್ಟು ರೆಫ್ರಿಗೆ ಬಂದ್ಬಿಡಿ. ನಮ್ಮ ಸಂಗಪ್ಪ ಬಾಗೇವಾಡಿ ಸರ್ ಅವ್ರು ಮಾಹಿತಿ ನೀಡ್ತಾರೆ. ರೆಫ್ರಿ ಎಕ್ಸಾಮ್ ಇದ್ದಾಗ ನೆಕ್ಸ್ಟ್ ಆಡೋದು ಬೇಡ, ನೀವು ರೆಫ್ರಿ ಎಕ್ಸಾಮ್ ಬರ್ದ್ಬಿಡಿ.
ಎಸ್ ಒಂದೊಳ್ಳೆ ಪಂದ್ಯ, ನಿಜವಾಗ್ಲು ಎರಡು ತಂಡದ ಆಟಗಳು ಅದ್ಭುತವಾದಂತಹ ಆಟವನ್ನು ಆಡಿದ್ರು. ಪಂದ್ಯ ಟೈ ಆಗಿರೋದ್ರಿಂದ ಬೆಸ್ಟ್ ಆಫ್ 5 ರೈಡ್ ಅನ್ನು ನೀಡಲಾಗುತ್ತೆ. ಏನು ಟಚ್ ಲೈನ್ ಇದೆಯೋ ಅದೇ ಬೋನಸ್ ಲೈನ್ ಆಗಿ ಕನ್ವರ್ಟ್ ಆಗಿರುತ್ತೆ. ಆ ಟಚ್ ಲೈನ್ ಅನ್ನ ಕ್ರಾಸ್ ಮಾಡಿದ್ರೆ ಒಂದು ಬೋನಸ್ ಅಂಕ ಸಿಗುತ್ತೆ, ಅಥವಾ 30 ಸೆಕೆಂಡ್ ನಲ್ಲಿ ದಾಳಿಗಾರ ಒಂದು ಟಚ್ ಪಾಯಿಂಟ್ ಅನ್ನು ಪಡ್ಕೊಳ್ಬೇಕಾಗುತ್ತೆ. ಹಾಗೆ ಬೆಸ್ಟ್ ಆಫ್ 5 ರೈಡ್ ಇದುವರೆಗೆ ನಡೆದಂತ ಒಂದು ಘಟನೆ ಇದೀಗ ನಡೆದಿದೆ. ಆ ದಿನ 2 ಘಟನೆ ನಡೀತು. ಒಂದು ವಿರಾಟ್ ಕೊಹ್ಲಿ ಸೆಂಚುರಿ ಹೊಡೆದ, ಇನ್ನೊಂದು ಸಿನ್ನೂರಲ್ಲಿ ಮ್ಯಾಚ್ ಟೈ ಆಯ್ತು. ದಯವಿಟ್ಟು ನೋಡಿ, ನಮ್ಮೆಲ್ಲ ಪಬ್ಲಿಕ್ ವಾಲಂಟಿಯರ್ಸ್ ಅನ್ನು ಹೊರತುಪಡಿಸಿ ಇನ್ಯಾರು ಗ್ರೌಂಡ್ ಒಳಗಡೆ ಬರೋದು ಬೇಡ. ನೋಡಿ, ಇಲ್ಲೂ ಎಂಟ್ರೆನ್ಸ್ ಅಲ್ಲಿ ಇದ್ರು ಸ್ವಲ್ಪ ಸಹಕರಿಸಿ. ಒಂದೊಳ್ಳೆ ಮ್ಯಾಚ್ ಇದೆ, ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ನಮ್ಮ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಅವ್ರ ಕಡೆಯಿಂದ ಒಂದೊಳ್ಳೆ ಕಾರ್ಯಕ್ರಮ. ನಿಜವಾಗ್ಲೂ ಗ್ರಾಮೀಣ ಭಾಗದ ಕಬಡ್ಡಿ ಆಟಗಾರರಿಗೆ ಪ್ರೋತ್ಸಾಹಿಸಬೇಕು, ಬೆಳೆಸಬೇಕು ಅನ್ನುವಂತ ಒಂದು ಉದ್ದೇಶ. ಇನ್ನೊಂದು ವಿಶೇಷತೆ ಅಂತಂದ್ರೆ, ಒಂದು ಗದಗ ತಂಡದ ಆಟಗಾರ ಒಂದು ಮಿಸ್ಟೇಕ್ ಮಾಡಿದ್ರು ಅನ್ಸುತ್ತೆ ನನ್ಗೆ. ಪಂದ್ಯ ಟೈ ಆಗಿರೋದ್ರಿಂದ ಸಬ್ಸ್ಟಿಟ್ಯೂಟ್ ಮಾಡೋ ಹಾಗಿಲ್ಲ. ಒಬ್ಬ ನಮ್ಮ ಇಂಡಿಯನ್ ಆರ್ಮಿ ಆಟಗಾರ ಹೊರಗಡೆ ಇದ್ರು, ಅವರನ್ನ ಈಗ ಒಳಗಡೆ ಕರ್ಕೊಳ್ಳೋದಕ್ಕೆ ಆಗೋದಿಲ್ಲ. ರೂಲ್ಸ್ ಇರುತ್ತೆ. ಅದು ಗದಗ ತಂಡದ ಆಟಗಾರ ಮಿಸ್ಟೇಕ್ ಮಾಡಿದ್ರು ಅಂತ ಕಾಣಿಸ್ತಾ ಇದೆ. ಏನೇ ಇರ್ಲಿ, ಆಟದಲ್ಲಿ ಯಾರು ಗೆಲ್ಬಹುದು, ಯಾರು ಸೋಲ್ಬಹುದು. ಆದ್ರೆ ನಿಜವಾಗ್ಲೂ ಇಲ್ಲಿ ನಮ್ಮ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಅವ್ರು ಗೆದ್ದಿದ್ರೆ ಜೋರ ಚಪ್ಪಾಳೆ ಬರಲಿ. ನಿಜವಾಗ್ಲೂ ಒಂದೊಳ್ಳೆ ಕಾರ್ಯಕ್ರಮ. ನಿಜವಾಗ್ಲೂ ನೋಡುಗರಿಗಂತೂ ಹಬ್ಬ, ಕಬಡ್ಡಿಯ ಅದು ಹಬ್ಬನೇ ಅಂತ ಹೇಳ್ಬೋದು. ಹಲೋ, ನಾಕೌಟ್ ಮಾದರಿಯಲ್ಲಿ ಪಂದ್ಯ ಕೊನೆ ಹಂತದಲ್ಲಿ ಈಕ್ವಲ್ ಆದರೆ ಬೆಸ್ಟ್ ಆಫ್ 5 ರೈಡ್ಗೆ ಆಡಿಸ್ತಾ ಇದ್ದೇವೆ. ಇಲ್ಲ ಯಾರು ಪ್ಲೇಯರ್ ಔಟ್ ಆದರೂ ಹೊರಗಡೆ ಹೋಗಂಗಿಲ್ಲ, ಸಬ್ಸ್ಟಿಟ್ಯೂಟ್ ಇರೋದಿಲ್ಲ. ಕ್ರಾಸೇ ಬೋನಸ್, ಬೋನಸ್ಸೇ ಕ್ರಾಸ್. ಅರ್ಹತಾ ಪಟ್ಟಿ ಕ್ರಾಸ್ ಲೈನ್ ಆಗಿರುತ್ತೆ. ಎರಡು ತಂಡಕ್ಕೆ ಇದು ಗೊತ್ತಿದೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ, ಜಾಸ್ತಿ ಹೇಳೋದು ಬೇಕಾಗಿಲ್ಲ. ರೈಟ್, ಎಸ್ ಫೈನಲ್ ಪಂದ್ಯದ ಟೈ ಬ್ರೇಕರ್ ಮ್ಯಾಚ್. ಇದುವರೆಗೆ ನಡೆಯದ ಘಟನೆ ಇದೀಗ ನಡೆದಿದೆ. ಎಲ್ಲರ ಎದೆ ಬಡಿತ ಹೆಚ್ಚಾಗಿದೆ. ಬ್ಲಡ್ ಬಾಯ್ಲಿಂಗ್ ಮ್ಯಾಚ್ ಅಂತ ಹೇಳ್ಬೋದು. ಫಸ್ಟ್ ರೈಡ್ ಎಲ್ಲ ನಮ್ಮ ಜೋರ ಚಪ್ಪಾಳೆ ಮೂಲಕ ಆಟಗಾರ ಹುರಿದುಂಬಿಸಿ ದಾಳಿಯಲ್ಲಿ BCR ಅಕಾಡೆಮಿ ತಂಡದ ಮಾರ್ತಾಂಡ. ಪಂದ್ಯದ ಆರಂಭಿಕ ಹಂತದಲ್ಲಿ ಒಂದು ಫಸ್ಟ್ ರೈಡ್ ನಲ್ಲಿ ಉತ್ತಮವಾದಂತ ಟಚ್ ಪಾಯಿಂಟ್. ವೇಟ್ ಸ್ಕೋರ್ 1-0 ಗದಗ ತಂಡದ ಪರವಾಗಿ. ವಿಜಯಪುರ ಫಸ್ಟ್ ರೈಡ್ ಜರ್ಸಿ ನಂಬರ್ 10. ಎಸ್ 30-29 ಈ ಬಾರಿ ಜರ್ಸಿ ನಂಬರ್ 10 ಅನ್ನು ಧರಿಸಿರುವಂತಹ ಆಟಗಾರ. ಅದ್ಭುತವಾದಂತಹ ಆಂಕಲ್ ಹೋಲ್ಡ್, ವಾಟ್ ಅ ಕ್ಯಾಚ್. ಎಸ್ ಒಂದೊಂದು ದಾಳಿ ಮುಕ್ತವಾಗಿದೆ. ಸ್ಕೋರ್ 2-0. ಒಂದೊಂದು ದಾಳಿ ಮುಕ್ತವಾಗಿದೆ. ಸ್ಕೋರ್ 2-0 ಗದಗ ತಂಡದ ಪರವಾಗಿ. ಸೆಕೆಂಡ್ ರೈಡ್ ಗದಗ ಜರ್ಸಿ ನಂಬರ್ 9 ನಾಗರಾಜ್. ಔಟ್ ಆಗುವಂತ ಆಟಗಾರ ಸಹ ಹೊರಗಡೆ ಹೋಗ್ತಾ ಇಲ್ಲ. ಇದೊಂಥರ ಹೊಸದು ಅನ್ಸ್ಬೋದು ಕೆಲವರಿಗೆ, ಆದ್ರೆ ಕಬಡ್ಡಿಯಲ್ಲಿ ಪಂದ್ಯ ಟೈ ಆಗಿರೋದ್ರಿಂದ ಟೈ ಬ್ರೇಕರ್ ನ ನಿಯಮದ ಪ್ರಕಾರ ಈ ಒಂದು ನಿಯಮದ ಮೂಲಕ ಆಡಿಸಲಾಗ್ತಾ ಇದೆ. ಟಚ್ ಲೈನ್ ಬೋನಸ್ ಲೈನ್ ಆಗಿ ಕನ್ವರ್ಟ್ ಆಗಿರುತ್ತೆ. ಎಲ್ರಿಗೂ ಟೆನ್ಷನ್ ಆಗ್ತಾ ಇದೆ ಏನಾಗ್ಬೋದು ಅಂತ ಹೇಳಿ. ಎಸ್ ಬೋನಸ್ ನ ಜೊತೆಯಲ್ಲಿ ಒಂದು ಟಚ್ ಪಾಯಿಂಟ್. ಸ್ಕೋರ್ 4-0 ಗದಗ ತಂಡದ ಪರವಾಗಿ. ಸೆಕೆಂಡ್ ರೈಡ್ ಅಭಿಜಿತ್.
ಎಸ್ ಇದು ಒಂದು ಒಳ್ಳೆ ಸ್ಟ್ರಾಟಜಿ ಅಂತ ಹೇಳ್ಬೋದು, ಯಾಕಂದ್ರೆ ಒಬ್ಬ ಬಲಿಷ್ಠ ದಾಳಿಗಾರ, ಹಾಗಾಗಿ ಯಾಕೆ ಸುಮ್ಮನೆ ರಿಸ್ಕ್, ಒಂದೇ ಪಾಯಿಂಟ್ ಹೋದ್ರೆ ಹೋಗ್ಲಿ ಅಂತ ಹೇಳಿ ಅವ್ರನ್ನ ಟಚ್ ಮಾಡಿ ಕಳಿಸ್ತಾ ಇದ್ರು ಅಷ್ಟೇ. ಎರಡೆರಡು ದಾಳಿ ಮುಕ್ತವಾಗಿದೆ. ಸ್ಕೋರ್ 4-1. ಸ್ಕೋರ್ 4-1 ಗದಗ್ ಪರವಾಗಿ. ಎರಡೆರಡು ದಾಳಿ ಮುಕ್ತವಾಗಿದೆ. ಮೂರನೇ ದಾಳಿ ಗದಗ್ ತಂಡದಿಂದ ಜರ್ಸಿ ನಂಬರ್ 5 ನೀಲು, ಧಾರವಾಡ ವಿಶ್ವವಿದ್ಯಾನಿಲಯ ತಂಡವನ್ನು ಪ್ರತಿನಿಧಿಸಿರುವಂತಹ ಒಬ್ಬ ಸ್ಟಾರ್ ಆಟಗಾರ. ಎಸ್, ವಾಟ್ ಅ ಬ್ಯೂಟಿಫುಲ್ ಜಂಪ್. ವಿಜಯಪುರ Let's wait. ಸ್ಕೋರ್ ನೋಡಿ, ಗದಗ್ 5, ವಿಜಯಪುರ 3. 5-3 ಸ್ಕೋರ್. ವೇಟ್ ಫಾರ್ ದಿ ಸ್ಕೋರ್ 5-4. 5-4 ಗದಗ್ ತಂಡದ ಪರವಾಗಿ. ಎಸ್, 5-4 ಗದಗ್ ತಂಡದ ಪರವಾಗಿ. ದಾಳಿಯಲ್ಲಿ ವಿಜಯ್. 7 ಆಟಗಾರ ನಡುವೆ ಟಚ್ ಲೈನ್, ಬೋನಸ್ ಲೈನ್ ಆಗಿರುತ್ತೆ. ಕಾದ್ ನೋಡೋಣ. ಎಸ್, ಈ ಬಾರಿ ವಾಟ್ ಅ ಬ್ಯೂಟಿಫುಲ್ ಟ್ಯಾಕಲ್. ಅದ್ಭುತವಾದಂತಹ ಒಂದು ಟ್ಯಾಕಲ್. ವೇಟ್ ತೀರ್ಪುಗಾರಿದ್ದಾರೆ. ಎಂತ ಮ್ಯಾಚ್. ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕ ರಾಷ್ಟ್ರದಲ್ಲಿ ಆಯೋಜಿಸಿದಂತ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ. ಎಸ್ ನೋಡಿ, ಆಟಗಾರರು ತೀರ್ಪುಗಾರ ತೀರ್ಮಾನಕ್ಕೆ ಬದ್ಧರಾಗಿರ್ಬೇಕು. ಯಾರು ನೋಡಿ ಇಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಗೌರವ ಉಪಸ್ಥಿತಿ ಮಹಾಲಿಂಗ ಮಹಾಸ್ವಾಮಿಗಳು, ಸುವರ್ಣಗಿರಿ ವಿರಕ್ತ ಮಠ, ಯದ್ದರೊಡ್ಡಿ, ಸಿಂಧನೂರು ಅವರು ಆಗಮಿಸ್ತಾರೆ. ಅವರಿಗೆ ಎಲ್ಲ ನಮ್ಮ ಸಿಂಧನೂರಿನ ಜನತೆ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಒಂದು ಫೈನಲ್ ಪಂದ್ಯದ ಸಮಾರಂಭ ಕಾರ್ಯಕ್ರಮಕ್ಕೆ ಗೌರವ ಉಪಸ್ಥಿತಿ ಶ್ರೀ ಮಲಿಪ್ರ ಮಹಾಸ್ವಾಮಿಗಳು, ಮಹಾಲಿಂಗ ಮಹಾಸ್ವಾಮಿಗಳು, ಸುವರ್ಣಗಿರಿ ವಿರಕ್ತ ಮಠ, ಯದ್ದದೊಡ್ಡಿ, ಸಿಂಧನೂರು ಅವರು ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ.
ದಯವಿಟ್ಟು ನೋಡಿ, ಯಾರು ಅಲ್ಲಿ ಅನ್ಯತೆ ಭಾವಿಸಬೇಡಿ. ಖಾಲಿ ಜನ ದಯವಿಟ್ಟು ಹೊರಗಡೆ ಬನ್ನಿ. ತೀರ್ಪುಗಾರರ ಆಯೋಜಕರು ಏನ್ ತೀರ್ಮಾನ ನೀಡ್ತಾರೆ ಅದಕ್ಕೆ ಬದ್ಧರಾಗಿರ್ಬೇಕು. ಇದುವರೆಗೆ ಸಹಕರಿಸಿದಿರ, ಎಲ್ರಿಗೂ ಗೆಲ್ಬೇಕು ಅಂತೇಳಿ ಆಸೆ ಇರುತ್ತೆ, ಆದ್ರೆ ಏನ್ ತೀರ್ಮಾನ ನೀಡಿರ್ತಾರೋ ಅದಕ್ಕೆ ಬದ್ಧರಾಗಿರ್ಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಗೌರವ ಉಪಸ್ಥಿತಿ ಶ್ರೀ ಮಣಿಪುರ ಮಹಾಲಿಂಗ ಮಹಾಸ್ವಾಮಿಗಳು, ಸುವರ್ಣಗಿರಿ ವಿರಕ್ತ ಮಠ, ಎದ್ದುದೊಡ್ಡಿ ಸಿಂಧನೂರು ಮಹಾಸ್ವಾಮಿಗಳು ಆಗಮಿಸಿದರೆ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ನ ಪರವಾಗಿ ನೋಡಿ, ಅಲ್ಲಿ ಕಾಲೇಜನ ಯಾರು ಹೋಗೋದು ಬೇಡ, ದಯವಿಟ್ಟು ಈ ಕಡೆ ಬನ್ನಿ. ನಮ್ಮ ಆಯೋಜಕರು ಹಾಗೂ ತೀರ್ಪುಗಾರರು ತೀರ್ಮಾನ ನೀಡ್ತಾರೆ.